ತಮ್ಮೆಲ್ಲರಿಗೂ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಎಷ್ಟು ವರ್ಷಗಳ ಹಿಂದೆ ಕಟ್ಟಿಸಿದಂತಹ ಮನೆ ಇದೇ ಸ್ಟೈಲ್ ಅಲ್ಲಿ ಇರಬೇಕು ಅನ್ನುವಂಥದ್ದು ಯಾರು ಡಿಸೈಡ್ ಮಾಡಿದ್ದು ಅಂತ? ಹಳೆ ಒಂದು ಸ್ಟ್ರಕ್ಚರ್ ಉಳಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರ್ತಕ್ಕಂಥ. ಅಂದ್ರೆ ಕ್ಷೇತ್ರದಲ್ಲಿ ಇದೊಂದೇ ಮನೆನಾ ಅಥವಾ ಬೇರೆ ಇನ್ನೊಂದು ಮನೆ ಏನಾದ್ರು ಇದೆಯಾ ಸರ್? ಇಲ್ಲ, ಇದು ನಮ್ಮ ತಾಯಿ ಮನೆ. ಫ್ಯಾಮಿಲಿ ಮುಂಬೈಯಲ್ಲಿದೆ. ನನಗೆ ಹೋಗ್ಲಿ ಟೈಮ್ ಸಿಗುದಿಲ್ಲ, ಅವರೇ ಬರ್ತಾರೆ ಪಾಪ. ಏನೆಲ್ಲ ನೆನಪುಗಳು ಈ ಮನೆ ಜೊತೆ ಇದೆ ಸರ್ ತಮಗೆ? ನಾವು ಒಂದು 40 ವರ್ಷ ಹಿಂದೆ ಒಂದು ಜೊತೆ ಬಟ್ಟೆಯಲ್ಲಿ ಊರ್ಬಿಟ್ಟು ಅಂತ ನಾನು PUC ಆದ್ಮೇಲೆ ಒಂದು 4 ಟೇಬಲ್ ಹೋಟ್ಲ್ ಇತ್ತು. ನಮ್ಮ ದೊಡ್ಡಪ್ಪ ಇದ್ರು, ಅಲ್ಲಿ ಕೆಲಸ ಮಾಡಿ ನಮ್ಮ ದೊಡ್ಡಪ್ಪ ತೀರೋದು, ನಮ್ಮ ದೊಡ್ಡಮ್ಮ ತೀರೋದು. ನನಗೆ ಬಳ್ಳಾರಿ ಹೋಗ್ತದೆ ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ. ಹೋಗುವಾಗ 130 ರೂಪಾಯಿ ಫೀಸ್ ಕಟ್ಲಿ ದುಡ್ಡು ಇರ್ಲಿಲ್ಲ. ಹಾಗಾಗಿ ಊರ್ಬಿಟ್ಟು ಅಂತ ಅಂದ್ರೆ ನಾನು ಯೌವನವನ್ನ ಎಂಜಾಯ್ ಮಾಡ್ಲಿಲ್ಲ. ಆ ಸುಖ ಏನೋ ಗೊತ್ತೇ ಇಲ್ಲ. ಸರ್, ಇನ್ಫ್ಯಾಕ್ಟ್ ಮನೆಯಲ್ಲಿ ಗೋಶಾಲೆ ಕೂಡ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ನನಗೆ. ಐಂದೂರು MLA ಕೂಡ ಹೇಳಿದ್ರು, ಗೋಶಾಲೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ಅಂತ. ಅದು ತಿರುಪತಿನಲ್ಲಿ ದೇವರಿಗೆ ಅಭಿಷೇಕ ಇದರ ಹಾಲಿಂದ ಆಗ್ತದೆ. ಹಾಗಾಗಿ ಅಲ್ಲಿ ತಿರುಪತಿಯಿಂದ ತರಿಸಿರೋ ಹಸುಗಳು, ಒಂದು ಹೆಣ್ಣು ಒಂದು ಗಂಡು, ಒಂದು ಫೇರಿಗೆ ಅದು 5 ಲಕ್ಷ ರೂಪಾಯಿ, ಬಹಳ ಕಾಸ್ಟ್ಲಿ. ಮನೆಯಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಅಷ್ಟೇ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಶಾಲವಾದಂತಹ ಮನೆ ನೋಡಿ. ಅವ್ರ ಪಾಪ ಅವರಿಂದ ಆಗಿದೆ ಅಲ್ಲ. ನಮ್ದು ಏನಿದ್ರು ನಾವು ನೆವನ ಮಾತ್ರ ಬೆಳಿಗ್ಗೆ ಸಾಯಂಕಾಲ ತನಕ ಕಷ್ಟಪಡೋ. ಮತ್ತೆ ಅವರು ಮಿನಿಮಮ್ ಕಂಫರ್ಟ್ ಕೊಡ್ಬೇಕಲ್ಲ. ಆಮೇಲೆ ಹೇಳ್ತೀವಲ್ಲ, ಗೊತ್ತಿಲ್ಲ ನನಗೆ ಬಳ್ಳಾರಿ ಹೋಗ್ತದೆ ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ. ಬಳ್ಳಾರಿನಲ್ಲಿ ಬೀಚ್ ಹೇಳಿದಾಗ 2 ಕಾಲ, ಒಂದು ಬಿಸಿಲು ಕಾಲ, ನತಿ ಬಿಸಿಲು ಕಾಲ ಅಂತೇಳಿ. ಅಂತಲ್ಲಿ ಒಂದು ಸುಮಾರು 35 ವರ್ಷ ಬದುಕನ್ನ ನನಗೆ ಅನ್ನ ಅರಿವೆ ಆಶ್ರಯ ಕೊಟ್ಟಂತ ಊರದು ಬಳ್ಳಾರಿ. ಜನರ ಋಣ ಬಹಳ ದುಡ್ದಿದೆ ನನಗೆ, ಇವತ್ತಿಗೂ ಪ್ರೀತಿ ಮಾಡ್ತಾರೆ. ಮೊನ್ನೆ ಕರೆದು ನನಗೆ ಶಾಸಕನಾದ್ಮೇಲೆ ಸನ್ಮಾನ ಮಾಡಿದ್ರು. ಒಂದು 5,000 ಜನ ಸೇರಿದ್ರು. ನನಗೆ ಕಣ್ಣಲ್ಲಿ ತುಂಬಾ ನೀರು ಬಂತು ನನಗೆ. ಅವರು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಹೋದಾಗ ಅಲ್ಲಿರುವಂತಹ BJP JDS ನ ಶಾಸಕರು ನಮಗೆ ಅನುದಾನ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ ಅನ್ನುವಂತ ಅಳಲನ್ನ ತೋಡ್ಕೊತಾ ಇದ್ದಾರೆ. ತಮ್ಮ ವಿಚಾರದಲ್ಲಿ ಹೇಗಿದೆ ಅದು ಅಂತ? ಈ ಸರ್ಕಾರದಲ್ಲಿ ನಾವು ಅನ್ಕೊಂಡಷ್ಟು ಕೆಲಸ ಆಗ್ತಾ ಇಲ್ಲ. ಯಾವ ಮಂತ್ರಿ ಹೇಳಿದ್ ಹೋದ್ರು ಹೇಳ್ತಾರೆ ನಮಗೆ ಅನ್ಕೊಂಡಷ್ಟು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಫಂಡ್ ಅಲೋಕೇಶನ್ ಆಗ್ಲಿಲ್ಲ. ನಾ ಮೊನ್ನೆ ಹೋಗಿದ್ದೆ ಸರ್, ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನೆಗೆ. ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಅಲ್ಲ ಸರ್, ನೀವೊಂದು ಮನೆ ಕಟ್ಟಿಸ್ಕೊಂಡ್ರಿ ಅನ್ನೋ ಕಾರಣಕ್ಕೆ ತುಂಬಾ ಜನ ಟೀಕೆ ಮಾಡಿದ್ರು, ಏನ್ ಸರಳ ಏನ್ ಸಜ್ಜನ ಅಂತೆಲ್ಲ ಲೇವಡಿ ಮಾಡಿದ್ರು. ಈ ತರದ ಟೀಕೆಗಳನ್ನ ಸರ್, ಒಬ್ಬ ರಾಜಕಾರಣಿ ಒಂದು ಹೊಸ ಮನೆ ತೆಗೆದುಕೊಂಡಾಗ, ಒಬ್ಬ ಪತ್ರಕರ್ತ ಒಂದು ಕಾರ್ ತೆಗೆದುಕೊಂಡಾಗ ಟೀಕೆ ಮಾಡುವಂಥವ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅಂದ್ರೆ ಅವರು ಒಂದು ಮನೆ ಕಟ್ಟಿ ಮನೆಯಲ್ಲಿ ಇರಲೇಬಾರ್ದ? ಪುಣ್ಯಾತ್ಮ ಏನ್ ಮಾಡಿ ಗೊತ್ತಾ, ತುಂಬಾ ನೊಂದು ಬೆಂದು ಸಾಲ ಮಾಡ್ಕೊಂಡಿದ್ದಾರೆ. ನನ್ಗೆ ಗೊತ್ತಿದೆ ಅವ್ರ ಪರಿಸ್ಥಿತಿ, ನನ್ಗೆ ಗೊತ್ತಿದೆ ಪಾಪ. ಆಮೇಲೆ ಹೋಗಿ ಲೋಕಾಯುಕ್ತಕ್ಕೆ ತಾನೇ ಸ್ವತಃ ಅಪ್ಲಿಕೇಶನ್ ಕೊಡ್ತಾರೆ, ನನ್ನ ವಿರುದ್ಧ ಈ ತರ ಒಂದು ಟೀಕೆ ಬಂದಿದೆ, ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಅಂತೇಳಿ, ಸಮಾಜದ ಮುಂದೆ ನನ್ನ ತಲೆ ನಿಲ್ಬೇಕು ಅಂತೇಳಿ. ಯಾರು ಕೊಡ್ತಾರೆ ಈ ಕಾಲದಲ್ಲಿ? ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಪ್ರತಿಯೊಂದು ತಂದೆ ತಾಯಿಗೂ ತನ್ನ ಮಕ್ಕಳ ಬಗ್ಗೆ ಕನಸಿದ್ದೇ ಇರುತ್ತೆ. ಅವ್ರಿಗೆ ಏನೆಲ್ಲ ಕನಸುಗಳಿತ್ತು, ಏನಾಗಬೇಕಾಗಿತ್ತು ತನ್ನ ಮಗ ಅನ್ನುವಂತಹ ಕನಸಿತ್ತು ಅಂತ? ಬಡತನದಲ್ಲೇ ನಮ್ಮ ತಾಯಿ ನಮ್ಮನ್ನು ಬೆಳೆಸಿತ್ತು. ಹಾಗಾಗಿ ನಮಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ನನಗೆ ನಮ್ಮ ಸಂಸಾರಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಮುಂಬೈಲಿದ್ದಾರೆ, ಅನಿವಾರ್ಯ ಕಾರಣಕ್ಕೆ. ನಮ್ಮ ಅತ್ತೆ ಒಬ್ಬರಿದ್ದಾರೆ, ನನ್ನ ಮಗ ಅಲ್ಲಿ ಓದ್ತಿದ್ದಾನೆ. ಬೀಸುವ ಗಾಳಿಗೆ ಮನೆಯಾವುದು, ಆಕಾಶಕ್ಕೆ ಮೊದಲು ಕೊನೆಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿರೋದು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ. ಕಾಪು ವಿಧಾನಸಭಾ ಕ್ಷೇತ್ರದ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಗುರ್ಮೆ ಅನ್ನುವಂತಹ ಗ್ರಾಮದಲ್ಲಿ ಅವರು ವಾಸವಿದ್ದಾರೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಅವರ ಅದ್ಭುತವಾದಂತಹ ಮನೆಯ ಆವರಣಕ್ಕೆ ಒಳಗಡೆ ಬಂದ ತಕ್ಷಣ
ಬಲಭಾಗದಲ್ಲಿ ನಮಗೆ ಕಾರ್ ಪಾರ್ಕಿಂಗಿಗೆ ಅಂತ ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆ ಇದೆ. ಸೊ ಇದೆಲ್ಲವೂ ಕೂಡ ಶಾಸಕರು ಸಂಚಾರ ಮಾಡುವಂತಹ ಕಾರ್ಗಳು. ಮತ್ತು ಇನ್ನೊಂದು ಸ್ವಲ್ಪ ನಾವು ಮುಂದೆ ಬಂದ್ರೆ ಅವರದ್ದೇ ಪ್ರೀತಿಯ ಶ್ವಾನಗಳಿದೆ. ಸೊ 2 ಶ್ವಾನಗಳನ್ನ ಮನೆಯಲ್ಲಿ ಸಾಕಿರುವಂಥದ್ದನ್ನ ನೀವು ಗಮನಿಸಬಹುದು. ಅಂದ್ರೆ ಪ್ರಾಣಿಗಳ ಜೊತೆ ಒಂದು ರೀತಿಯಲ್ಲಿ ಅಟ್ಯಾಚ್ಮೆಂಟ್ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತು ಸುತ್ತಲೂ ಕೂಡ ಮನೆಯಲ್ಲಿ ಹಚ್ಚ ಹಸಿರ ವಾತಾವರಣ ಇದೆ. ಅನೇಕ ಪ್ರಭೇದದ ಗಿಡಗಳು ಮತ್ತು ಮರಗಳನ್ನ ನೆಟ್ಟಿದ್ದಾರೆ. ತುಂಬಾ ಪ್ರಶಾಂತವಾದಂತಹ ಜಾಗ. ಬನ್ನಿ ಇವತ್ತು ಗುರುಮೆ ಸುರೇಶ್ ಶೆಟ್ಟಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಶಾಸಕರು ಇಲ್ಲೇ ಕೂತಿದ್ದಾರೆ. ಸೊ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಮುಂಜಾನೆಯಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ರು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ತುಂಬಾ ಅದ್ಭುತವಾಗಿ ಮನೆಯನ್ನ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಯಾವ ತರದ ಶೈಲಿ ಇರುತ್ತಲ್ಲ, ಸೊ ಅದನ್ನೇ ಫಾಲೋ ಮಾಡಿದಂತೆ ಇದೆ. ಸೊ ಬನ್ನಿ ಗುರುಮೆ ಸುರೇಶ್ ಶೆಟ್ಟಿ ಅವರನ್ನ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ ಸರ್, ಎಷ್ಟು ವರ್ಷಗಳ ಹಿಂದೆ ಕಟ್ಟಿಸಿದಂತಹ ಮನೆ ಮತ್ತು ಇದೇ ಸ್ಟೈಲಲ್ಲಿ ಇರಬೇಕು ಅನ್ನುವಂಥದ್ದು ಯಾರು ಡಿಸೈಡ್ ಮಾಡಿದ್ದು ಅಂತ? ಒಂದು ಸುಮಾರು 25-30 ವರ್ಷ ಆಯ್ತು ಮನೆ ಕಟ್ಸಿ. ಆಮೇಲೆ ಈ ಪೋರ್ಷನ್ ಕೊನೆಗೆ ಇತ್ತೀಚೆಗೆ ಅಂದ್ರೆ ಒಂದು 10 ವರ್ಷ ಈಚೆಗೆ ಕಟ್ಟಿರ್ತಕ್ಕಂಥ ಮನೆ ಇದು. ಈ ಕಡೆ ಎಲ್ಲ ಹಾಗೆ ಮಲೆನಾಡು ಏರಿಯಾದಲ್ಲಿ ಸ್ವಲ್ಪ ತುಂಬಾ ಮಳೆ ಬರೋ ಕಾರಣ ಹಂಚಿಗೆ ಮಾತು ಕೊಡುವಂಥದ್ದು. ಬಟ್ ಈಗ ಕಾಂಕ್ರೀಟೀಕರಣ ಆಗ್ತಾ ಇದೆ. ಸೊ ಹಳೆ ಪರಂಪರೆನ ಉಳಿಸ್ಬೇಕು ಅನ್ನೋ ದೃಷ್ಟಿನ ಇಟ್ಕೊಂಡು ನೀವು ಮೊನ್ನೆ ಮುಂದೆ ಸ್ಟ್ರಕ್ಚರ್ ನೋಡಿರ್ತೀರಿ, ಇಲ್ಲಿ ನೋಡಿರ್ತೀರಿ. ಹೀಗೆ ಹಳೆ ಒಂದು ಸ್ಟ್ರಕ್ಚರ್ ಉಳಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಮನೆ. ಅಂದ್ರೆ ಕ್ಷೇತ್ರದಲ್ಲಿ ಇದೊಂದೇ ಮನೆನಾ ಅಥವಾ ಬೇರೆ ಇನ್ನೊಂದು ಮನೆ ಏನಾದ್ರು ಇದೆಯಾ ಸರ್? ಇಲ್ಲ, ಇದು ನಮ್ಮ ತಾಯಿ ಮನೆ. ಹೌದೌದು. ಓಕೆ, ಹೌದೌದು. ತೋರಿಸಬಹುದಾ ನಮ್ಮ ವೀಕ್ಷಕರಿಗೆ ಇವತ್ತು ತಮ್ಮ ಮನೆ ಮತ್ತು ಡೈರಿ ಎಲ್ಲವೂ ಕೂಡ? ಖಂಡಿತ ಖಂಡಿತ ಖಂಡಿತ. ಓಕೆ ವೀಕ್ಷಕರೇ, ಬನ್ನಿ ಗುರುಮೆ ಸುರೇಶ್ ಶೆಟ್ಟಿ ಅವರ ಮನೆಯನ್ನ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಮನೆಯಲ್ಲಿ ನಾವು ನೋಡಬಹುದು, ಇಲ್ಲಿ ಯಾರೇ ಅತಿಥಿಗಳು ಬಂದರೂ ಕುಳಿತುಕೊಳ್ಳುವುದಕ್ಕೆ ಅಂತ ಹೇಳಿ ಅತ್ಯದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇಡೀ ಹಾಲ್ನಲ್ಲಿ ನಾವೀಗ ನಿಂತಿದ್ದೀವಿ. ಮತ್ತು ಅನೇಕ ನೆನಪಿನ ಕಾಣಿಕೆಗಳು ಪ್ರತಿನಿತ್ಯವೂ ಕೂಡ ನೂರಾರು ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಹೋದಂತಹ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಭಿನ್ನವಾದಂತಹ ನೆನಪಿನ ಕಾಣಿಕೆಯನ್ನ ಕೊಡಲಾಗುತ್ತೆ. ಸರ್, ಇಲ್ಲೂ ಕೂಡ ಜನ ಬರ್ತಾರ ಅಹವಾಲುಗಳನ್ನ ತಗೊಂಡು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇಲ್ಲಿ ಅವೈಲಬಲ್ ಇರ್ತೀರಿ ಅಂತ? ಬೆಳಿಗ್ಗೆ 9 ಗಂಟೆಯಿಂದ 10:30 ಗಂಟೆ ತನಕ ನಾವು ಟೈಮ್ ಕೊಟ್ಟಿದ್ದೀನಿ. ಆ ಟೈಮಲ್ಲಿ ದಿನನಿತ್ಯ ಒಂದು 200-300 ಜನ ಬರ್ತಾರೆ. ಹೌದೌದು, ಬೇರೆ ಬೇರೆ ಕಾರಣಗೋಸ್ಕರ ಬರ್ತಾರೆ. ಆಫೀಸ್ ಎಲ್ಲ ಎಲ್ಲಿ ಮಾಡ್ಕೊಂಡಿದ್ದೀರಿ ಸರ್? ಇಲ್ಲ, ಆಫೀಸ್ ನಂದು ಒಂದು ಹಿರಿಯಡ್ಕದಲ್ಲಿದೆ, ಇನ್ನೊಂದು ಕಾಪುನಲ್ಲಿ 2 ಆಫೀಸ್ ಇದೆ. ವಾರಕ್ಕೆ 1 ದಿವಸ ಹಿರಿಯಡ್ಕ ಹೋಗ್ತೇನೆ. ಆಮೇಲೆ ವಾರಕ್ಕೆ 1 ದಿವಸ ಕಾಪುನಲ್ಲಿ ಇರ್ತೇನೆ. ವಾರದಲ್ಲಿ 1 ದಿವಸ ಬೆಂಗಳೂರಲ್ಲಿ ಇರ್ಬೇಕಾಗತ್ತೆ. ಅಲ್ಲೂ ಒಂದು ಕಮಿಟಿ ಮೀಟಿಂಗ್ ಇದೆ. ಮತ್ತೆ ವಿಧಾನಸೌಧದಲ್ಲಿ ಒಂದು ಕಚೇರಿ ಕೊಟ್ಟಿದ್ದಾರೆ. ಸೊ ಬರೋರು ಅಲ್ಲಿ, ಕೆಲವರು ಅಲ್ಲಿ ಬರ್ತಾರೆ. ಯಾವ ತರದ ಸಮಸ್ಯೆಗಳನ್ನ ಹೆಚ್ಚಾಗಿ ತಗೊಂಡ್ ಬರ್ತಾರೆ ಸರ್ ಜನ? ಇಲ್ಲಿ ರಸ್ತೆ, ಚರಂಡಿ. ಈಗಂತೂ ಸಿಕ್ಕಾಪಟ್ಟೆ ಮಳೆ ಬರೋದ್ರೆ ರಸ್ತೆ ಬಗ್ಗೆ ತುಂಬಾ ಜನ ಬರ್ತಾರೆ. ಎರಡನೇ, ಶಾಲೆ ಅಡ್ಮಿಷನ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಕೆಲವರು ಸೀಟಿಗೋಸ್ಕರ ಬರ್ತಾರೆ. ಒಟ್ಟಿ 3 ನಮೂನಿ ಜನ ಬರ್ತಾರೆ. ಒಂದು ಬೆಳಿಗ್ಗೆದ್ದು ಕೆಲವರು ಬರ್ತಾರೆ, ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಇದೆ ಅಂತ ಒಂದು ವರ್ಗ ಬಂದ್ರೆ, ಎರಡನೇ ವರ್ಗ ಮಕ್ಕಳು ಓದ್ತಾರೆ, ತುಂಬಾ ಕಷ್ಟ ಇದೆ, ಸ್ವಲ್ಪ ಫೀಸ್ ಕಟ್ಟಲಿಕ್ಕೆ ನಾವು ಸಹಾಯ ಮಾಡಿ ಅಂತ 2ನೇ ವರ್ಗ ಬರ್ತಾರೆ. 3ನೇ ವರ್ಗ ಮಕ್ಕಳು ಲೋನ್ ತಗೊಂಡು ಸಾಲ ಮಾಡಿ ಓದಿದ್ದಾರೆ, ಎಲ್ಲೂ ನೌಕರಿ ಸಿಗ್ತಾ ಇಲ್ಲ, ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಆಗಿದೆ, ಬ್ಯಾಂಕಿನ ನೋಟಿಸ್ ಬರ್ತಾ ಅಂತೇಳಿ. ಸೊ ಈ ರೀತಿ ಈ 3 ಸಮಸ್ಯೆ ಸಮಾಜದಲ್ಲಿ ಪರಿಹಾರ ಆದರೆ ನನ್ನ ಅನುಭವದಲ್ಲಿ 60% ಸಮಸ್ಯೆ ಪರಿಹಾರ ಆಗುತ್ತೆ. ನನ್ನ ಅನುಭವದ ಮೇಲೆ ಹೇಳುವ ಮಾತು. ಓಕೆ ಸರ್, ನಾನು ಬೈಂದೂರು ಕಡೆ ಹೋಗಿದ್ದೆ. ಅಲ್ಲಿ ತಾಲೂಕು ಆಸ್ಪತ್ರೆಯೇ ಇಲ್ಲ ಅನ್ನುವಂಥದ್ದನ್ನು ಶಾಸಕರು ಹೇಳ್ತಾ ಇದ್ರು. ಇಲ್ಲಿ ಯಾವ ತರದ ವ್ಯವಸ್ಥೆ ಇದೆ? ಹಾಸ್ಪಿಟಲ್ನ ವಿಚಾರವಾಗಿ ಆಗಿರ್ಬಹುದು, ಬಸ್ ಸ್ಟ್ಯಾಂಡ್ಗಳ ವಿಚಾರದಲ್ಲಾಗಿರಬಹುದು. ಇಲ್ಲ, ನಾವು ಕಾಪು ಹೊಸ ತಾಲೂಕು ಸುಮಾರು ಅನಂತರಲ್ಲಿ ಹೊಸ ಕಚೇರಿ ಬರ್ತಾ ಇದೆ. ಇಲ್ಲಿ ಕೂಡ ತಾಲೂಕು ಆಸ್ಪತ್ರೆ ಅಂತ ಇಲ್ಲ. ಮೊನ್ನೆ ತುಂಬಾ ಹೋರಾಟ ಮಾಡಿದ್ಮೇಲೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಒಂದು 15 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಭರವಸೆ
ಕೊಟ್ಟಿದೆ. ಆ ನಂತರದಲ್ಲಿ ಇಲ್ಲಿ ಇನ್ನು ಕೋರ್ಟ್ ಬರಲಿಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಬರಲಿಲ್ಲ. ಈಗ ಇನ್ನೊಂದಿಷ್ಟು ಹೊಸ ತಾಲೂಕು ಆದ ಕಾರಣ ಒಂದಿಷ್ಟು ಕಚೇರಿ ಬರಲಿಕ್ಕೆ ಇಲ್ಲಿ ಬಾಕಿ ಇದೆ. ಎಲ್ಲ ಪ್ರಯತ್ನ, ಶಾಸಕನಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು. ಸರ್, ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ರಿ ಅನ್ನುವಂಥದ್ದನ್ನ ಜನ ಪ್ರಶ್ನೆ ಮಾಡ್ತಾರೆ ಸಹಜವಾಗಿ. ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು 2 ವರ್ಷದಲ್ಲಿ? ಮತ್ತೊಂದು ಕಡೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಹೋದಾಗ ಅಲ್ಲಿರುವಂತಹ ಬಿಜೆಪಿ JDS ನ ಶಾಸಕರು ನಮಗೆ ಅನುದಾನ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ ಅನ್ನುವಂತ ಅಳಲನ್ನ ತೋಡ್ಕೊತಾ ಇದ್ದಾರೆ. ತಮ್ಮ ವಿಚಾರದಲ್ಲಿ ಹೇಗಿದೆ ಅದು ಅಂತ? ಇಲ್ಲ ನೋಡಿ, ಏನಾಯ್ತು, ಬರುವಾಗ ಒಂದಿಷ್ಟು ತುಂಬಾ ಕನಸಿತ್ತು. ಆಸೆ ಆಕಾಶದಷ್ಟು, ಅವಕಾಶ ಸಾಸಿವೆಷ್ಟು ಅಂತ ಕೇಳ್ತಾರೆ. ಈ ಸರ್ಕಾರದಲ್ಲಿ ನಾವು ಅನ್ಕೊಂಡಷ್ಟು ಕೆಲಸ ಆಗ್ತಾ ಇಲ್ಲ. ಯಾವ ಮಂತ್ರಿ ಹೇಳಿದ್ ಹೋದ್ರೂ ಹೇಳ್ತಾರೆ, ನನಗೆ ಅನ್ಕೊಂಡಷ್ಟು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಫಂಡ್ ಅಲೋಕೇಶನ್ ಆಗಲಿಲ್ಲ, ಹಾಗಾಗಿ ನಾವು ಅಸಹಾಯಕರಿದ್ದೀವಿ ಅಂತ ಎಲ್ಲ ಮಂತ್ರಿಗಳು ಹೇಳುವಂಥದ್ದು. IAS ಆಫೀಸರ್ಸ್ ಕೂಡ ಅಷ್ಟೇ, ಆಯಿತು ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಾರಂಥ ಪರಿಸ್ಥಿತಿ ಇದೆ, ಹಾಗಾಗಿ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ನಮಗೂ ಫಂಡ್ ಬರ್ತಾ ಇಲ್ಲ ಅಂತೇಳಿ. ನಾನು ರಾಜಕೀಯ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಬೇಕು ಅಂತಲ್ಲ, ದೇ ಆರ್ ಸ್ಟಕ್ಡ್ ಅವ್ರ ಕೈಲಿ ಆಗ್ತಾ ಇಲ್ಲ ನಿರೀಕ್ಷಿತ ಮಟ್ಟದಲ್ಲಿ. ಈಗ ನಮಗೆ ಮಳೆಗಾಲ ಹೋದಲ್ಲಿ ಬಂದಲ್ಲಿ, ಈಗಲೇ ನಾನು ಕ್ಷೇತ್ರ ಎಲ್ಲ ತಿರುಗಿ ಬಂದಂಥವನು. ತುಂಬಾ ಕಡೆ ಹೋದಾಗ ಈ ರೋಡು ಚರಂಡಿ ಬಗ್ಗೆನೇ ಹೇಳ್ತಾರೆ. ಚರಂಡಿ ಎಲ್ಲ ಚರಂಡಿ ನೀರು ಹರಿತಾ ಇಲ್ಲ, ರಸ್ತೆಗಳು ಹೋಗೋ ಸ್ಥಿತಿಲಿಲ್ಲ. ಹಾಗಾಗಿ ನಾವು ಹೋಗಿ ಬೆಳಿಗ್ಗೆಲ್ಲ ಹೋಗಿ ಆಯ್ತು ಪ್ರಯತ್ನ ಮಾಡ್ತೀವಿ. ಮತ್ತೆ ಸತ್ಯ ವಿಚಾರ ಹೇಳ್ತೇನೆ ನಾವು, ಯಾಕಂತೇಳಿ ಆಯ್ತು ಭರವಸೆ ಸುಮ್ಮನೆ ಕೊಡಬಾರ್ದು. ಯಾಕಂತೇಳಿ ಇವತ್ತಿನ ಕಾಲಘಟ್ಟದಲ್ಲಿ ಜನ ರಾಜಕಾರಣಿಗಳ ಮೇಲೆ ಮತ್ತು ರಾಜಕಾರಣದ ಮೇಲೆ ಭರವಸೆಯನ್ನ ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ರಾಜಕಾರಣ ಬೆಳೆದು ಬಂದಿದೆ. ಹಾಗಾಗಿ ನಾನಂತ ಹೇಳ್ತೇನೆ, ಈಗ ನಮಗೊಂದು ಆಸೆ ಇದೆ, ಪ್ರಯತ್ನ ಮಾಡ್ತೇನೆ, ಬಟ್ ಈ ಪರಿಸ್ಥಿತಿ ಈ ರೀತಿ ಇದೆ ಅನ್ನೋದನ್ನ ನೇರವಾಗಿ ಜನರ ಮುಂದೆ ನೇರವಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ನಾಳೆ ಸುಳ್ಳು ಭರವಸೆ ಕೊಟ್ಟರು, ಸುಳ್ಳು ಹೇಳಿದ್ರು ಅಂತೇಳಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಥರ ಪರಿಸ್ಥಿತಿ ಇದೆಯಪ್ಪ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಖಂಡಿತ ಪ್ರಯತ್ನವನ್ನು ಮುಂದಿನ ದಿನಗಳು ಮಾಡ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟು ಬರ್ತೇನೆ ಅಷ್ಟೇ. ಓಕೆ ಸರ್, ಹೊಸ ತಾಲೂಕಾಗಿರೋದ್ರಿಂದಾಗಿ ಚಾಲೆಂಜಸ್ಗಳು ತುಂಬಾ ಇರುತ್ತೆ. ಯಾಕೆಂತಂದ್ರೆ ಎಲ್ಲವೂ ಕೂಡ ಝೀರೋಯಿಂದಾನೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಏನ್ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಿ ಅಂತ? ಇಲ್ಲ, ಈಗ ಮೊದಲು ನನಗಿಂತ ಮುಂಚೆ ಲಾಲಾಜಿ ಮೆಂಡನವರು ಒಬ್ಬ ಸಜ್ಜನ ಶಾಸಕ, ಅವರು ಮೇಲೆ ಕೆಲಸ ಮಾಡಿದ್ದಾರೆ. ಇನ್ನು ಉಳಿದ ಕೆಲಸವನ್ನು ನಾವು ಮಾಡಬೇಕು. ಮತ್ತೆ ನಾವು ಇಲ್ಲಿ ನನ್ನ ಸೌಭಾಗ್ಯಕ್ಕೆ ಇಡೀ ಕ್ಷೇತ್ರದಲ್ಲಿ ಒಂದು ತಂಡವಾಗಿ ನಾವು ಕೆಲಸ ಮಾಡ್ತೀವಿ. ಬಿಜೆಪಿ ಎಲ್ಲ ಕಾರ್ಯಕರ್ತ ಬಂಧುಗಳು, ದೇವದುರ್ಲಭ ಕಾರ್ಯಕರ್ತರು, ಅವರೆಲ್ಲ ಸೇರಿದಾಗ ಒಬ್ಬ ಗುರುಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಅವರೊಬ್ಬ ಸೇರಿದಾಗ ಒಬ್ಬ ಶಾಸಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಾಮೂಹಿಕ ಪತ್ರದಲ್ಲಿ ಇವತ್ತು ನಾನು ಈ ಸ್ಥಾನಮಾನ ಕೊಟ್ಟಿದ್ದೀನಿ. ನಮ್ಗೊಂದು ಆಸೆ ಇದೆ, ನಾವು ಜನ ನಂಬಿದ್ದಾರೆ, ಅವ್ರ ನಂಬಿಕೆಗೆ ಚ್ಯುತಿ ಬರದ ರೀತಿಯಲ್ಲಿ ಮತ್ತು ಪ್ರಾಮಾಣಿಕವಾಗಿ ಸತ್ಯ ಹೇಳ್ತಾನೆ ಒಂದು ಕಟ್ಟಬೇಕು. ಒಂದು ನನ್ನೊಂದು ಆಸೆ ಅಂತ ಅಂದ್ರೆ ಒಂದು ಸಮೃದ್ಧ ಕಾಪು, ಸಾಮರಸ್ಯದ ಕಾಪು ಅಂತೇಳಿ. ಮೊದಲಿನಲ್ಲೂ ಒಂದು ಸಾಮರಸ್ಯಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಕ್ಷೇತ್ರ ಇದು. ಅದನ್ನು ಅತ್ಯಂತ ಅದನ್ನ ಜತನ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಜನ ಎಲ್ಲರೂ ಒಂದು ಅಣ್ಣ ತಮ್ಮರ ರೀತಿಯಿಂದ ಬದುಕನ್ನು ಕಟ್ಟಿಕೊಳ್ಬೇಕು, ಭಾವನೆಯಿಂದ ಬಾಳ್ಬೇಕು ಅನ್ನುವಂಥ ಆಶೆಯೊಂದಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು. ಓಕೆ ಸರ್, ಯಾವಾಗಲೂ ಕೂಡ ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ಹೆಡ್ಲೈನ್ಗಳಲ್ಲಿ ನಾವು ನೋಡೋದು ಒಂದು ಧರ್ಮದ ವಿಚಾರವಾಗಿ ಅಥವಾ ಒಂದು ಕೋಮಿನ ವಿಚಾರವಾಗಿ ಕಡಲ ತಡಿ ಕೊತ ಅಂತೆಲ್ಲ ನೋಡ್ತಾ ಇರ್ತೀವಿ. ಈ ತರ ವಾತಾವರಣ ಹದಗೆಡ್ತಾ ಇರುವಂತ ಮಧ್ಯದಲ್ಲಿ ಕೋಮು ಸಾಮರಸ್ಯವನ್ನ ಕಾಪಾಡಿಕೊಂಡು ಹೋಗೋದು ಕೂಡ ತುಂಬಾ ದೊಡ್ಡ ಮ್ಯಾಟರ್ ಆಗ್ತದೆ ಅಂತ. ಇಲ್ಲ, ಏನು ನೋಡಿ, ಆ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಬೇಕಾಗುತ್ತೆ, ಅವರಿಗೆ ತಿಳಿ ಹೇಳುವಂಥ ಕೆಲಸ ಮಾಡಬೇಕಾಗುತ್ತೆ. ಈಗ ಎಲ್ರಿಗೂ ಈ ಜಗತ್ತಲ್ಲಿ ಬದುಕುವಂಥ ಹಕ್ಕನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಅವರವರ ಧರ್ಮ ಅದು ಏನಾಗಬೇಕು, ಅದು ಮನೆ ಹೊಸ್ತಿಲನ್ನು ದಾಟಿ ಬರಬಾರ್ದು. ಸಮಾಜದ ಸಾಮರಸ್ಯನ ಅದು ಹಾಳು ಮಾಡದ ರೀತಿಯಲ್ಲಿ ಎಲ್ಲ ಧರ್ಮ ಕೂಡ ಶಾಂತಿಯನ್ನು ಬೋಧನೆ ಮಾಡ್ತದೆ. ಹಾಗಾಗಿ ನಾವು ಕೂಡ ಅದನ್ನ ಪುಷ್ಟೀಕರಣಕ್ಕೆ ಹೋಗುದಿಲ್ಲ ನಾವು ಅದನ್ನ. ಹೌದೌದು. ಈಗ ಏನಾಗ್ತದೆ, ಎಲ್ಲ ತುಂಬಾ ಕಡೆ ಈಗ ಏನು ಈ ಕರಾವಳಿಯಲ್ಲಿ ಲವ್ ಜಿಹಾದ್ ಅಂತೇಳಿ, ಈ ಮತಾಂತರ ಅಂತೇಳಿ, ಈ 2 ಪ್ರಯತ್ನಕ್ಕೆ ನಮ್ಮಲ್ಲಿ ಬಲವಾದ ವಿರೋಧ ವ್ಯಕ್ತವಾಗ್ತದೆ. ಹಾಗೆ ಅದೆಲ್ಲ ಬೇಡ. ಈಗ ಯಾರು ಯಾವ ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟಿದಾರೋ ಅದನ್ನೇ ಮುಂದಿಸ್ಕೊಂಡು ಹೋದ್ರೆ ಯಾವ ಸಮಸ್ಯೆ ಇರುವುದಿಲ್ಲ. ಹೌದು ಹೌದು ಸರ್, ತುಂಬಾ ಜನ ಶಾಸಕರು ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂಥವ್ರು ತುಂಬಾ ಫೈರ್ ಟಾಕ್ಗಳನ್ನು ಮಾಡ್ತಾರೆ, ಈ ಹಿಂದೆ ಇದ್ದಂಥವ್ರು. ಬಟ್ ಇತ್ತೀಚೆಗಿರುವಂಥವ್ರು ತುಂಬಾ ಸಾಫ್ಟ್ ಸ್ಪೋಕನ್, ಯಾವುದೇ ರೀತಿಯಾದಂತಹ ಏನಂತೀವಿ
ಅಬ್ಬರಕ್ಕಾಗಲಿ ಅಥವಾ ವಿವಾದಾತ್ಮಕ ಹೇಳಿಕೆಗಾಗಲಿ ಆಸ್ಪದವನ್ನ ಮಾಡಿಕೊಡೋದಿಲ್ಲ ಇತ್ತೀಚೆಗಿರುವಂಥ ಶಾಸಕರು. ನೀವಾಗಿರ್ಬೋದು, ಬೈಂದೂರಲ್ಲಿ ಅಲ್ಲಿರುವಂತಹ ಶಾಸಕರಾಗಿರ್ಬೋದು. ಯಾಕೆ ತುಂಬಾ ಸೈಲೆಂಟ್ ನೀವುಗಳು ಅಂತ? ಇಲ್ಲ, ಅದು ಸೈಲೆಂಟ್ ಅಂತಲ್ಲ. ನೋಡಿ, ಏನಾಗಬೇಕಾಗುತ್ತೆ, ನಮಗೊಂದು ಈ ಸಮಾಜ ಋಣ ಇರ್ತದೆ, ಹೌದಾ? ನಾವು ನ್ಯಾಯಪರ ಚಿಂತನೆ ಮಾಡ್ತಾ ಮಾಡ್ತಾ ಈ ಸಮಾಜವನ್ನು ಕಟ್ಟಬೇಕು. ನಾನು ಹೇಳಿದಲ್ಲ, ಒಂದು ಸಾಮರಸ್ಯದ ಕಾಪು, ಒಂದು ಸಮೃದ್ಧ ಕಾಪು ಅಂತೇಳಿ ನಮ್ಮ ಟ್ಯಾಗ್ ಲೈನ್ ಇರ್ತಕ್ಕಂಥದ್ದು. ಮೊದಲೂ ಕೂಡ ಅಷ್ಟೇ, ಜನ ಅತ್ಯಂತ ನಿರ್ಭಯವಾಗಿ ಬದುಕಬೇಕು. ಅವರು ಈ ಸಾಮರಸ್ಯದೊಂದಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ವಿಶೇಷವಾಗಿ ಈ ಕ್ಷೇತ್ರ ಪ್ರಗತಿ ಆಗಬೇಕು. ನೀವು ಕುಂಬಾರನಿಗೆ 100 ವರ್ಷ, ಆಮೇಲೆ ದೋಣಿಗೆ 1 ನಿಮಿಷ ಅಂತೇಳಿ ನಮ್ಮ ನಡೆ ಮತ್ತು ನುಡಿ ಎಲ್ಲಾದ್ರೂ ದಾರಿ ತಪ್ಪಿದಾಗ ಈ ಸಮಾಜದ ಸ್ವಾಸ್ಥ್ಯ ಕೆಡಬಾರದು. ಹೌದು, ಇವತ್ತು ಈ ಕೆರಳಿಕೆಯ ಇಂದಿನ ದಿನಮಾನಗಳೇ ಅರಳಿಕೆ ಮೂಡಿ ಬರಬೇಕು ಅಂತೇಳಿ ಆಮೇಲೆ ಆಶೆ ಇರ್ತಕ್ಕಂಥದ್ದು. ಅದ್ರಲ್ಲಿ ಏನು ಆಗುದಿಲ್ಲ. ನಾವು ಫೈರ್ ಅಟ್ಯಾಕ್ ಮಾಡಿದ್ರಲ್ಲಿ ಮತ್ತೊಂದು ಹೀಗೆ ಜನ ತುಂಬ ಬುದ್ಧಿವಂತಿದ್ದಾರೆ. ಹಾಗೆ ಏನು ಸತ್ಯ ಇದೆಯಾ ಸತ್ಯ ವಿಚಾರ ಹೇಳ್ತೀವಿ. ಮತ್ತೇನು ಅನ್ಯಾಯ ಆದಾಗ ಅದಷ್ಟೇ ನಿಷ್ಠುರವಾಗಿ ನಾವು ಖಂಡನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಯಾರಿಂದಲೇ ನಡೀಲಿ ಅದನ್ನು ಖಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ನಾವು. ಹಾಗಾಗಿ ನಮಗೆ ಒಂಥರ ಈ ಫೈರ್ ಅಟ್ಯಾಕ್ ಮಾಡಿ ಆ ಥರ ಜನರನ್ನ ಓಲೈಸ್ಲಿಕ್ಕೆ ಹೋಗುದಿಲ್ಲ. ಸತ್ಯ ವಿಚಾರ ನಾನು ಮಾತಾಡ್ತಿಲ್ಲ. ಇನ್ಫ್ಯಾಕ್ಟ್ MP ಅವರು ಕೂಡ ಅಷ್ಟೇ, ಅವರು ಸರಳ ಮತ್ತು ಎಲ್ಲರ ಜೊತೆ ತುಂಬಾ ಈಸಿಯಾಗಿ ಬೆರೀತಾರೆ. ಲೈಕ್ ಹೇಗಿದೆ ಸರ್ ಅವ್ರ ಕಡೆಯಿಂದ ಸಪೋರ್ಟ್? ಯಾಕೆಂತಂದ್ರೆ ಬೇರೆ MP ಗಳಿಗೆ ಕಂಪೇರ್ ಮಾಡಿ ನೋಡಿದಾಗ, ಇನ್ಫ್ಯಾಕ್ಟ್ ನನಗೆ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಿದ್ರು, ತರೀಕೆರೆ ವಿಧಾನಸಭಾ ಕ್ಷೇತ್ರದ JH ಶ್ರೀನಿವಾಸ್, ಪಕ್ಷ ಯಾವುದೇ ಇರಲಿ ನಮ್ಮ ಜೊತೆ ನಿಂತ್ಕೋತಾರೆ ಮನುಷ್ಯ ಅಂತ. ಇಲ್ಲ, ನೋಡಿ, ನಮ್ಗೊಂದೊಬ್ಬ ರೀತಿ ಹಿರಿಯಣ್ಣ ರೀತಿಯಲ್ಲಿ ನಮ್ಗೆ ಮಾರ್ಗದರ್ಶನ ಮಾಡತಕ್ಕಂಥವ್ರು. ಇವತ್ತು ನಾವೆಲ್ಲ ಈ ಸ್ಥಾನದಲ್ಲಿ ಐತೀವಿ ಅಂದ್ರೆ ಅವರ ಕೊಡುಗೆ ಕೂಡ ಇದೆ. ನಮ್ಮ ಬಗ್ಗೆ 4 ಒಳ್ಳೆ ಮಾತುಗಳನ್ನ ಹೇಳಿ ಎಲ್ಲ ಹಿರಿಯರಿಗೆ ನಮ್ಮ ಬಗ್ಗೆ ತಿಳಿಸಿ ನಮಗೆ ಟಿಕೆಟ್ ಸಿಗುವ ಹಾಗೆ ಮಾಡಿದ್ದಾರೆ. ಮತ್ತೆ ರಾಜಕಾರಣ ಮತ್ತು ರಾಜಕಾರಣ ಹೇಗಿರ್ಬೇಕು ಅನ್ನೋ ಒಂದು ಆದರ್ಶ ನಮಗೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಮಾಡಬೇಕು. ಮತ್ತೆ ನಮಗೆ ಒಂದು ಆರೋಗ್ಯಪೂರ್ಣ ಚರ್ಚೆ, ಆರೋಗ್ಯಪೂರ್ಣ ಜಗಳ ಕೂಡ ಅವರು ಸಾಧ್ಯ ಆಗ್ತದೆ. ನಾವು ಸಂದರ್ಭ ನಾವು ಅವ್ರದ್ದು ಗಟ್ಟಿ ಜಗಳವನ್ನು ಆಡ್ತೀವಿ, ಬೇರೆ ಯಾವ ಎಂಪಿಗಳಿದ್ರೆ ಅದು ಸಾಧ್ಯ ಆಗುದಿಲ್ಲ ಅಲ್ವಾ? ನಮ್ಮ ಒಂಥರ ಅಣ್ಣನ ಭಾವನೆಯಿಂದ ಮಾತಾಡ್ತಕ್ಕಂಥ ಜನ ನಾವು, ಹಿರಿಯಣ್ಣನ ಭಾವನೆಯಿಂದ ನಾವು ಮಾತಾಡ್ತಕ್ಕಂಥವ್ರು. ಮತ್ತೆ ಅವ್ರ ಅನುಭವವನ್ನು ನಮಗೆ ದಾರಿ ಎರಿತಾರೆ, ಹಾಗಲ್ಲ ಈಗ ಅಂತಾರೆ. ಹಾಗಾಗಿ ನಮಗೆಲ್ಲ ತುಂಬಾ ಸಜ್ಜನ ನಮಗೆ ರಾಜಕಾರಣಿ ಅವರು. ನಮಗೆಲ್ಲ ಒಂದು ಆದರ್ಶ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಅವರ ನಡೆ ಮತ್ತು ನುಡಿಯಿಂದ ನಾವು ಇಷ್ಟು ತಗ್ಗಿ ಬಗ್ಗಿ ಇರಲಿ ಸಾಧ್ಯ ಆಗ್ತದೆ. ಮತ್ತೆ ಏನ್ ಗೊತ್ತಾ, ಒಂದು ಹೇಳ, ಈ ಶಾಸಕ ಅಥವಾ MP ಅಂದ್ರೆ ಮೇಲಿಂದ ಬರಲಿಲ್ಲ. ಸರ್ಕಾರ ಮತ್ತು ಸಮಾಜದ ನಡುವೆ ಒಂದು ಕೊಂಡಿಯಾಗಿ, ಸೇತುವೆಯಾಗಿ ನಾವು ಕೆಲಸ ಮಾಡಬೇಕು. ನಮ್ಮ ಎಲ್ಲ ಏನಿದೆಲ್ಲ ನಾನು ಎಲ್ಲ ಕಡೆ ಹೇಳ್ತೀನಿ, ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಅಧಿಕಾರ ಅದು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸಮಾಜಕ್ಕೆ ಹರಿದು ಹೋಗ್ಬೇಕು. ಅಂದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಬೆಲೆ ಬರತಕ್ಕಂಥದ್ದು. ನಾವು ಜಗತ್ತಿಗಾಗಿ ಅಲ್ಲ, ಆ ಜಗದೀಶನಿಗಾಗಿ ನಾವು ಬದುಕಬೇಕು. ಲೆಕ್ಕಾಚಾರ ಒಂದು ಮೇಲೆ ಇರ್ತದೆ. ನನಗೆ 62 ವರ್ಷ, ಹಾಗಾಗಿ ಒಂದು ಲೆಕ್ಕಾಚಾರ ಮೇಲೆ ಇರ್ತದೆ. ನಾನು ಸ್ವಲ್ಪ ದೈವ ಮತ್ತು ಧರ್ಮವನ್ನೇ ನಂಬಿ ಬದುಕೊಂಡೆ ನನ್ನ ಬದುಕನ್ನು ಕಟ್ಟಿಕೊಂಡಂತ ಒಂದು ಮೇಲಿನ ಲೆಕ್ಕಾಚಾರ ಒಂದು ಇರ್ತದೆ. ಹಾಗಾಗಿ ನಾವು ಫೈನಲಿ ವಿ ಆರ್ ಆನ್ಸರೇಬಲ್ ಟು ಅವರ್ ಆತ್ಮ ಒಪ್ಪೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಹೌದು, ನಾ ಮೊನ್ನೆ ಹೋಗಿದ್ದೆ ಸರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನೆಗೆ. ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಅಲ್ಲ ಸರ್ ನೀವೊಂದು ಮನೆ ಕಟ್ಟಿಸ್ಕೊಂಡ್ರಿ ಅನ್ನೋ ಕಾರಣಕ್ಕೆ ತುಂಬಾ ಜನ ಟೀಕೆ ಮಾಡಿದ್ರು, ಏನ್ ಸರಳ ಏನ್ ಸಜ್ಜನ ಅಂತೆಲ್ಲ ಲೇವಡಿ ಮಾಡಿದ್ರು. ಈ ತರದ ಟೀಕೆಗಳನ್ನ ಸರ್ ಒಬ್ಬ ರಾಜಕಾರಣಿ ಒಂದು ಹೊಸ ಮನೆ ತೆಗೆದುಕೊಂಡಾಗ, ಒಬ್ಬ ಪತ್ರಕರ್ತ ಒಂದು ಕಾರ್ ತೆಗೆದುಕೊಂಡಾಗ ಟೀಕೆ ಮಾಡುವಂಥವ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನೋಡಿ, ಅವರು ಎಷ್ಟು ವರ್ಷ ಇದ್ರು ಅಂದ್ರೆ ಅವರು ಒಂದು ಮನೆ ಕಟ್ಟಿ ಮನೆಯಲ್ಲಿ ಇರಲೇಬಾರ್ದ? ಪುಣ್ಯಾತ್ಮ ಏನ್ ಮಾಡಿ ಗೊತ್ತಾ, ತುಂಬಾ ನೊಂದು ಬೆಂದು ಅವ್ರು ಸಾಲ ಮಾಡ್ಕೊಂಡಿದ್ದಾರೆ. ನನ್ಗೆ ಗೊತ್ತಿದೆ ಅವ್ರ ಪರಿಸ್ಥಿತಿ, ನನ್ಗೆ ಗೊತ್ತಿದೆ ಪಾಪ. ಆಮೇಲೆ ಹೋಗಿ ಲೋಕಾಯುಕ್ತಕ್ಕೆ ತಾನೇ ಸ್ವತಃ ಅಪ್ಲಿಕೇಶನ್ ಕೊಡ್ತಾರೆ, ನನ್ನ ವಿರುದ್ಧ ಈ ತರ ಒಂದು ಟೀಕೆ ಬಂದಿದೆ, ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಅಂತೇಳಿ, ಸಮಾಜದ ಮುಂದೆ ನಾನು ತಲೆ ನಿಲ್ಬೇಕು ಅಂತೇಳಿ. ಯಾರು ಕೊಡ್ತಾರೆ ಈ ಕಾಲದಲ್ಲಿ? ಆ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಆದರ್ಶ ಅಂತ ಕರಿತೀವಿ. ಅಂದ್ರೆ ಏನು, ರಾಜಕಾರಣ ತಕ್ಷಣ ಬದುಕಲೇಬಾರ್ದ? ಬದುಕಲೇಬಾರ್ದ? ನಮ್ಮ ಸಂಕಲ್ಪ ಚೆನ್ನಾಗಿದೆ. ಯಾರು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಶಾಸಕ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ನಾನಂತೂ ಬರಲಿಲ್ಲ. ನನ್ಗೆ ಅದರ ಅಗತ್ಯ ಕೂಡ ಇಲ್ಲ. ಹೌದೌದು, ಕೆರೆ ನೀರನ್ನ ಕೆರೆಗೆ ಚೆಲ್ಲಬೇಕು ಅಂತ ಹೇಳ್ತಾರೆ. ನಾವು ಹಾಗಲ್ಲ, ನಾವು ಸಂಪಾದನೆ ಮಾಡಿದ ದುಡ್ಡನ್ನು ನಾವು ಸಮಾಜಕ್ಕೆ ಹಂಚಿದ್ದೀವಿ. ನಾವು ಸಾರ್ಥಕತೆ ಇದೆ ನಮಗೆ. ಹೌದೌದು. ಓಕೆ ವೀಕ್ಷಕರೇ, ಈಗ ಮನೆಯ ಮತ್ತಷ್ಟು ಭಾಗಗಳತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಈಗ ಹಾಲ್ನಲ್ಲಿ ನಾವು ನಿಂತಿದ್ದೀವಿ. ಸರ್ ಟಿವಿ ಎಲ್ಲ ಇದೆ, ನೋಡಕ್ ಟೈಮ್ ಸಿಗ್ತದಾ ಅಂತ? ಟಿವಿ ಎಲ್ಲ ನ್ಯೂಸ್ ಒಂದು ನೋಡ್ತೀನಿ ಅಷ್ಟೇ, ಬಿಟ್ರೆ
ಮತ್ತೆ ಟಿವಿ ನೋಡ್ಲಿ ಟೈಮ್ ಸಿಗೋದಿಲ್ಲ. ಅಟ್ಲೀಸ್ಟ್ ಫ್ಯಾಮಿಲಿನೆಲ್ಲಾದ್ರೂ ಕರ್ಕೊಂಡು ಹೋಗ್ತೀರಿ ಸರ್ ಸಿನಿಮಾ? ಫ್ಯಾಮಿಲಿ ಮುಂಬೈಲಿದೆ. ಹಾ, ಫ್ಯಾಮಿಲಿ ಮುಂಬೈಯಲ್ಲಿದೆ. Okay. ಹೌದೌದು. ನಾವು ನನಗೆ ಹೋಗ್ಲಿ ಟೈಮ್ ಸಿಗುದಿಲ್ಲ, ಅವರೇ ಬರ್ತಾರೆ ಪಾಪ. ಹ್ಞೂ ಸರ್. ಒಬ್ಬ ಮಗು 3rd ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಹ್ಮ್. ಇನ್ನೊಂದು ಮಗ ಸೊಸೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಓಕೆ ಹೌದೌದು ಹೌದು. ಓಕೆ. ಅವ್ರಿಗೆ ಏನಾದ್ರು ಇದೆಯಾ ಸರ್ ಆಸಕ್ತಿ ರಾಜಕೀಯದಲ್ಲಿ ಬರಬೇಕು ಆ ಥರದ್ದೇನಾದ್ರು? ಇಲ್ಲ, ಬೇಡ, ನಮ್ಮ ನಂತರದಲ್ಲಿ ಯಾರು ಬೇಡ ಅಂತ ನಾನೇ ಅನ್ಕೊಂಡಿದ್ದೀನಿ. ಯಾಕೆ ಸರ್? ಅಲ್ಲ, ಇದು ತುಂಬಾ ಏನಾಗಿದೆ ಇವ್ರೆ, ಈ ಜನರ ನಿರೀಕ್ಷೆ ತುಂಬಾ ಎತ್ತರದಲ್ಲಿದೆ ನೋಡಿ. ಈಗ ಫಂಡ್ ಬರ್ತಾ ಇಲ್ಲ. ನಾನು ಈಗ ಇಡೀ ಕ್ಷೇತ್ರ ಸುತ್ತು ಬಂದಿದ್ದೀನಿ. ಜನ ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ. ಓಕೆ ಹೌದೌದು. ಓಕೆ ವೀಕ್ಷಕರೇ, ಈಗ ಮನೆಯ ಮೇಲ್ಭಾಗದಲ್ಲಿ ನಾವು ನಿಂತಿದ್ದೀವಿ. ಸೊ ಫಸ್ಟ್ ಫ್ಲೋರ್ನಲ್ಲಿ ಇದು ತಾಯಿಯವ್ರದ ಫೋಟೋ ಸರ್? ಓಕೆ. ಇದು ಪುಸ್ತಕದ ಕೋಣೆ ಮತ್ತು ಶಾಸಕರ ಕೋಣೆ ಕೂಡ ಹೌದು. ತುಂಬ ಸಿಂಪಲ್ ಆಗಿದೆ. ನೋಡ್ತಾ ಇದ್ದೀರಿ, ಮನೆಯಲ್ಲಿ ಏನ್ರಿ ಇದೆ ಅಂತಂದ್ರೆ ಮನೆ ತುಂಬ ಪುಸ್ತಕಗಳಿದೆ ಅಂತ ನಾನು ತುಂಬ ಸುಲಭವಾಗಿ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಪುಸ್ತಕಗಳ ಭಂಡಾರವನ್ನು ಇಟ್ಕೊಂಡಿದ್ದಾರೆ. ಸರ್, ಓದ್ತೀರಾ? ಎಲ್ಲ ಪುಸ್ತಕಗಳನ್ನ ಓದಿದ್ದೀರಾ? ಆಸೆ ಇದೆ, ಮೊದಲು ಓದ್ತಾ ಇದ್ದೆ. ಈಗ ಸಂದರ್ಭ ಸಿಕ್ಕಾಗ ಓದ್ತಾ ಇರ್ತೀನಿ. ಆಕ್ಚುಲಿ ನನ್ನ ಬಹಳ ಇಷ್ಟದ ಒಂದು ಕಾಯಕ ಅಂತ ಹೇಳಿದ್ರೆ ನಾನು ಓದುವಿಕೆ. ಐ ವಾಸ್ ವೆರಿ ಗುಡ್ ರೀಡರ್. ಈಗ ಆಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ. ಬೆಳಿಗ್ಗೆ 7 ಗಂಟೆ ಎದ್ರೆ ರಾತ್ರಿ ಕೆಲವು ಸಲ 2 ಗಂಟೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಇದ್ದಷ್ಟು ಕಾರ್ಯಕ್ರಮಗಳು ಇಡೀ ಜಗತ್ತಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ. ಈ 2 ಜಿಲ್ಲೆಯಲ್ಲಿ ಇದ್ದಷ್ಟು. ಮೊನ್ನೆ ನಮ್ಮ ಪ್ರಮೋದ್ ಮಧುರಾಜರು ಒಂದು ಕಡೆ ಇಂಟರ್ವ್ಯೂಲ್ ಹೇಳ್ತಾ ಇದ್ರು, ಇಡೀ ಜಗತ್ತಲ್ಲಿ ಎಲ್ಲಿ ಇರಲಿಕ್ಕಿಲ್ಲ ಅಂತೇಳಿ. ಅಂದರೆ ಅಷ್ಟು ನಮಗೆ ಈಗ ಸ್ವಲ್ಪ ಒತ್ತಡ ಕಮ್ಮಿ ಆಯಿತು. ಇಲ್ಲಾಂದರೆ ರಾತ್ರಿ ಒಂದು 10-15 ಕಾರ್ಯಕ್ರಮ, ಬೆಳಿಗ್ಗೆ ಒಂದು ಮಿನಿಮಮ್ 20-25 ಕಾರ್ಯಕ್ರಮ ಇರ್ತದೆ. ಹೌದೌದು. ಎಲ್ಲ ಕಡೆ ಒಂದು 5-10 ನಿಮಿಷ ಹೋಗ್ಬೇಕು ನಮ್ಮ ಕಾರ್ಯಕರ್ತರು. ಹೌದೌದು. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಸರ್? ಮಾರ್ನಿಂಗ್ ನೈಟ್ ಎಲ್ಲ? ವಿ ಆರ್ ರನ್ನಿಂಗ್ ಎಗೇನ್ಸ್ಟ್ ಟೈಮ್. ಬೆಳಿಗ್ಗೆ ಎದ್ದರೆ ಮತ್ತೆ ಮನೆ ಸೇರೋದು 2-2:30, 3 ಆಗ್ತದೆ ಕೆಲವು ಸಲ. ನಮ್ಮಲ್ಲಿ ನೈಟ್ ಯಕ್ಷಗಾನ, ಕೋಲ, ಕಂಬಳ, ನಾಗಮಂಡಲ, ಆಮೇಲೆ ಈ ಮ್ಯಾರೇಜ್ ರಿಸೆಪ್ಷನ್, ಆಮೇಲೆ ಮೆಹಂದಿ ಅಂತ ಒಂದು ಇತ್ತೀಚೆಗೆ ಬಂದ್ಬಿಟ್ಟಿದೆ. ಸಂಗೀತದ ಮುಂದೆ ಎಲ್ಲ ಕಡೆ ಹೋಗ್ಬೇಕಾಗ್ತದೆ. ಹೌದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಮದುವೆ ಸಮಾರಂಭಗಳು, ನಾಮಕರಣ ಸಮಾರಂಭಗಳು ನಡೀತದೆ ಸರ್. ಈ ಭಾಗದಲ್ಲಿ ಕೋಲ ನಡೀತದೆ ಮತ್ತು ಯಕ್ಷಗಾನ ನಡೆಯುತ್ತೆ, ಆಮೇಲೆ ನಾಟಕಗಳು ನಡೆಯುತ್ತೆ, ಕಂಬಳ ಎಲ್ಲ ನಡೆಯುತ್ತೆ, ನಾಗಮಂಡಲ ಎಲ್ಲವನ್ನೂ ಅಟೆಂಡ್ ಮಾಡಬೇಕು. ಸಭಾ ಕಾರ್ಯಕ್ರಮ ಹೋಗ್ಬೇಕು, ಅಲ್ಲಿ ಮಾತಾಡಬೇಕು. ನಾನು ಹೇಳಿದ್ನಲ್ಲ, ಈಗ ಈ ಭಾಗದಲ್ಲಿ ರಾಜಕಾರಣಿ ಆಗ್ಬೇಕಾದ್ರೆ ಒಂದು ಕಂಠ, ಒಂದು ಸೊಂಟ 2 ಗಟ್ಟಿ ಇರಬೇಕು. ದಿನಕ್ಕೆ 350-400 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಒಂದು 8 ಕಡೆ ಭಾಷಣ ಮಾಡಬೇಕು. ಇಲ್ಲ ಅಂದ್ರೆ ಕನ್ವೆ ಆಗಲ್ಲ, ಜನ ಹೋಗ್ಲಿಲ್ಲ ಅಂತ. ಕಷ್ಟನಾ ಸರ್ ಅವರು ಕನ್ವೆ ಮಾಡಿಸೋದು? ಏನಿಲ್ಲ, ಜನ ನಮ್ಮ ಕಡೆ ನಾವು ಪ್ರಾಮಾಣಿಕತೆ ಬಿಟ್ಟರೆ ಸಾಕು. ಜನ ನಮ್ಮ ಕಡೆ ಜನ ತುಂಬಾ ಬುದ್ಧಿವಂತರು. ನಮ್ಮ ಪ್ರಾಮಾಣಿಕತೆ, ನಮ್ಮ ಸರಳತೆ, ಮತ್ತೆ ನಾವೇನು ಜನರನ್ನು ಬ್ಲಪ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇರೋ ವಿಷಯ ನೇರವಾಗಿ ಅವ್ರ ಮುಖ ಕೇಳ್ತೀವಿ, ಈ ತರ ಆಗುತ್ತೆ, ಇದಾಗೋದಿಲ್ಲ ಅಂತೇಳಿ. ಯಾಕಂತೇಳಿ ಈ ಸತ್ಯ ಬಹಳಷ್ಟು ದಿವಸ ಉಳಿತದೆ, ಸುಳ್ಳು ಅದು ಬಹಳ ದಿವಸ ಉಳಿಯೋದಿಲ್ಲ. ಅದು ಸಾಯಂಕಾಲ ಸಾಯ್ಬೋದು, ಇಲ್ಲ ಒಂದು ತಿಂಗಳಲ್ಲಿ ಸಾಯ್ಬೋದು. ಸತ್ಯ ಯಾವುದು ಸಾಯುವುದಿಲ್ಲ. ಸರ್, ಅನೇಕ ಪುಸ್ತಕಗಳಿದೆ. ಯಾವ್ದಾದ್ರು ಪರ್ಟಿಕ್ಯುಲರ್ ಆತ್ಮಚರಿತ್ರೆಗಳು ನಿಮ್ಮ ಮನಸ್ಸಿಗೆ ತಾಕಿದ್ದಂಥದ್ದು ಅಥವಾ ಏನಾದ್ರೂ ಬದಲಾವಣೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಗಳಿಗೆ ದೂಡಿರುವಂತಹದ್ದು ಆ ಥರದ್ದಿದೆಯಾ? ನಾನು ಸ್ವಲ್ಪ ವಚನ ಸಾಹಿತ್ಯ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ ಇದ್ರ ಮೇಲೆ ಇದನ್ನ ತುಂಬಾ ನಾನು ಓದ್ತೇನೆ. ಒಂದಷ್ಟು ಜ್ಞಾನ ಕೊಡುತ್ತೆ. ಮತ್ತೆ ಅದ್ಭುತವಾದ ದೇಶ ನಮ್ದು. ಇಲ್ಲಿ ಇರ್ತಕ್ಕಂಥ ಈ ತರ ಸಾಹಿತ್ಯಗಳು ಎಲ್ಲೂ ಇಲ್ಲ. ಹೌದೌದು. ನಾನು ತುಂಬಾ ದೇಶ ಸುತ್ತಿ ಬಂದಿದ್ದೇನೆ. ಆ ಕಾರಣಕ್ಕೋಸ್ಕರ ಆ ಅನುಭವದ ಮೇಲೆ ನಾನು ಹೇಳುವಂಥದ್ದು, ಈ ರೀತಿಯ ಒಂದು ಸಾಹಿತ್ಯಗಳು ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ನಾನು ಹೇಳ್ತೇನೆ. ಹೌದೌದು. ಓಕೆ. ಬುಕ್ ಈಸ್ ಅ ಬೆಸ್ಟ್ ಫ್ರೆಂಡ್ ಅಂತಾರೆ, ಸತ್ಯನಾ ಸರ್ ನಿಮ್ಮ ವಿಚಾರದಲ್ಲಿ? ಖಂಡಿತ ಖಂಡಿತ ಖಂಡಿತ. ಓಕೆ. ಅಂದ್ರೆ ಪುಸ್ತಕವನ್ನ ನಾವು ಓದಿ ಅರ್ಥ ಮಾಡಿಕೊಳ್ಬಹುದು, ಬಟ್ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋದು ಹೇಗೆ ಅಂತ? ಇಲ್ಲ ನೋಡಿ, ಈಗ ಹಸ್ತಕದಿಂದ ಮಸ್ತಕಕ್ಕೆ, ಮಸ್ತಕದಿಂದ ಮಾತಿಗೆ ಅಂತ ಹೇಳಿ ಅಲ್ವಾ? ಇವಾಗ ನಾವು ಮನನ ಮಾಡ್ಕೊಳ್ಬೇಕು, ಅದು ನಮ್ಮ ತಲೆಗೆ ಹೋಗ್ಬೇಕು, ತಲೆಯಿಂದ ಬಾಯಿಗೆ ಬರಬೇಕು. ದಟ್ ಈಸ್ ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ಅಂತ ಫ್ಯಾಕ್ಟ್ ಅಂತ ಹೇಳ್ತಾರೆ. ಹೌದಾ? ಕೆಲವರಿಗೆ ತುಂಬಾ ಜ್ಞಾನ ಇರ್ತದೆ, ಪ್ರೆಸೆಂಟೇಷನ್ ತುಂಬಾ ವೀಕ್ ಇರ್ತದೆ. ಈಗ ರವಿ ಬೆಳಗೆರೆ ನಾವೆಲ್ಲ ಒಂದು 10 ವರ್ಷ ಬಳ್ಳಾರಿಲಿ, ಒಂದು 30 ವರ್ಷ ಬಳ್ಳಾರಿ ಒಟ್ಟಿಗಿದ್ದಂಥವ್ರು. ಆಮೇಲೆ ನಾನೇ ಅವನು ಬೆಂಗಳೂರಿಗೆ ಕಳಿಸ್ಕೊಟ್ಟಂಥದ್ದು. ಹೌದಾ? ಒಬ್ಬ ಅದ್ಭುತ ಬರಹಗಾರ ಮಾತ್ರ ಅಲ್ಲ, ಅದ್ಭುತ ಮಾತುಗಾರ ಕೂಡ. ಹಾಗಾಗಿ ಅದ್ಭುತ ಬರಹಗಾರ ಮಾತುಗಾರ ಆಗಲಿ ಸಾಧ್ಯ ಅಲ್ಲ, ಮಾತುಗಾರ ಬರಹಗಾರ ಸಾಧ್ಯ ಅಲ್ಲ. ಆದ್ರೆ ರವಿ ಬೆಳಗೆರೆ ಅದು 2 ಇತ್ತು. ಹೌದೌದು. ಮಾತು ಮತ್ತು ಬರಹ 2 ಪ್ರಭಾವ ಹೇಗಾಯ್ತು ಸರ್ ಅವ್ರದ್ದು?
ಇಲ್ಲ ಪ್ರಭಾವ ನನಗೆ ಆ ಥರ ಇದೆ. ನಮ್ಮ ವಿ ಆರ್ ಗುಡ್ ಫ್ರೆಂಡ್ಸ್ ಆ್ಯಕ್ಚುಲಿ, ಒಳ್ಳೆ ಸ್ನೇಹಿತರು ನಾವೆಲ್ಲ. ಹೇಳಿದಲ್ಲ, ಒಂದು ಬಳ್ಳಾರಿಯಲ್ಲಿ 30 ವರ್ಷ, ನಂತರ ಬೆಂಗಳೂರು ಬಂದ ಮೇಲೆ 10-15 ವರ್ಷ ಅಲ್ಲಿ ಒಟ್ಟಿಗೆ ಇದ್ದಂಥವ್ರು ನಾವೆಲ್ಲ. ಹೌದು ಹೌದು. ಈಗಲೂ ಕೂಡ ನಿಮ್ಮ ಹೋಟೆಲ್ ಇಂಡಸ್ಟ್ರಿ ಕಂಟಿನ್ಯೂ ಆಗ್ತಾ ಇದೆಯಾ ಹೇಗೆ ಸರ್ ಅಂತ? ಬಳ್ಳಾರಿನಲ್ಲಿ ಒಂದು 7-8 ಹೋಟ್ಲ್ ಇತ್ತು, ಎಲ್ಲ ಬಂದ್ ಮಾಡಿ ಇನ್ನೊಂದು 2 ಹೋಟ್ಲ್ ಇದೆ ಅಷ್ಟೇ. ಮುಂಬೈಯಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಮಾಡ್ತಾರೆ. ನಾವು ರಾಜಕಾರಣ ಬಂದ್ಮೇಲೆ ನನಗೆ ಯಾವ್ದು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮನವ್ರು ಸ್ವಲ್ಪ ಮಾಡ್ತಾರೆ. ಹೌದು, ನಮ್ಮ ಖರ್ಚು ಕೂಡ ಅವರೇ ಒಂದು ಸ್ವಲ್ಪ ಏನೋ ಕೊಡ್ತಾ ಇರ್ತಾರೆ. ನನಗೆ 2 ತಮ್ಮನವ್ರು ಇದ್ದಾರೆ. ಹೌದೌದೌದು. ಸರ್, ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಪ್ರತಿಯೊಂದು ತಂದೆ ತಾಯಿಗೂ ತನ್ನ ಮಕ್ಕಳ ಬಗ್ಗೆ ಕನಸಿದ್ದೇ ಇರುತ್ತೆ. ಅವ್ರಿಗೆ ಏನೆಲ್ಲ ಕನಸುಗಳಿತ್ತು, ಏನಾಗಬೇಕಾಗಿತ್ತು ತನ್ನ ಮಗ ಅನ್ನುವಂತಹ ಕನಸಿತ್ತು ಅಂತ? ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ನಮಗೆ ನಮ್ಮ ತಾಯಿಯವರು, ಎಲ್ಲ ತಾಯಂದ್ರು ಅಷ್ಟೇ. ಈಗ ಅಮ್ಮ ಅಂದ್ರೆ ಅದಕ್ಕಿಂತ ಎರಡನೇ, ಅದಕ್ಕೆ ಆಲ್ಟರ್ನೇಟಿವ್ ವಸ್ತು ಜಗತ್ತಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಅದು ನಮ್ಮ ತಾಯಿ ಅಂತಲ್ಲ, ಎಲ್ಲ ತಾಯಂದ್ರು ಕೂಡ ನಮ್ಮ ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಬೇಕು, ನಮಗಿಂದ ಎತ್ತರಕ್ಕೆ ಬೆಳಿಬೇಕು, ಒಂದಷ್ಟು ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಸಿಗಬೇಕು, ನಮಗಿಂತ ಕೀರ್ತಿವಂತರಾಗಬೇಕು ಅನ್ನೋ ಕನಸು ಎಲ್ಲ ತಾಯಿ. ಹಾಗೆ ನಮ್ಮ ತಾಯಿ ಕೂಡ ಇತ್ತು. ಹಾಗಾಗಿ ನಮಗೆ ಸಂದಿರುವಾಗ ಬಡತನದಲ್ಲೇ ನಮ್ಮ ತಾಯಿ ನಮ್ಮನ್ನು ಬೆಳೆಸಿತ್ತು. ಹಾಗಾಗಿ ನಮಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಐ ಡಿಂಟ್ ಹ್ಯಾವ್ ಎನಿ ಗಾಡ್ ಫಾದರ್ ಇನ್ ಮೈ ಪೊಲಿಟಿಕಲ್ ಲೈಫ್ ಆರ್ ಇನ್ ಮೈ ಪರ್ಸನಲ್ ಲೈಫ್. ಆದ್ರೆ ಒಂದು ಮಾತ್ರ ಹೇಳ್ತೇನೆ, ನಮ್ಮ ಯುವಜನಗಳಿಗೆ ನಾನು ಓದಲ್ಲಿ ಕಾಲೇಜ್ ಅದನ್ನೇ ಹೇಳ್ತೇನೆ, ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಥಿಂಗ್ ಇಸ್ ಇಂಪಾಸಿಬಲ್. ಹೌದು, ನೀವು ಹೇಳ್ತಾರೆ, ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗ್ಬೇಕು, ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗ್ಬೇಕು, ಒಳಗಿನ ಬೆಳಕು ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗ್ಬೇಕಂತ. ಇದು ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಂತ ಪಾಠ. ಹಾಗಾಗಿ ನಾವು ಒಂದು ದೈವ ಕೃಪೆ ಬೇಕು, ಪ್ರಾಮಾಣಿಕ ದುಡಿಮೆ ಬೇಕು, ಮತ್ತೆ ನಮ್ಮಲ್ಲಿ ಒಂದು ಅದು ಸತ್ಯವನ್ನು ಬಿಡಬಾರ್ದು. ಹಾಗಾಗಿ ನಾನು ಮೊದಲೇ ಹೇಳಿದಾಗೆ, ನಾವು ಸತ್ಯ ಮತ್ತು ಧರ್ಮವನ್ನೇ ನಂಬಿ ಬದುಕನ್ನು ಕಟ್ಟಿಕೊಂಡ್ರೆ ಖಂಡಿತ ದೈವ ನಮ್ಮನ್ನು ಕೈ ಬಿಡುದಿಲ್ಲ ಅನ್ನೋದಕ್ಕೆ ನನ್ನ ಬದುಕೊಂದು ಸಾಕ್ಷಿ ಎಂದು ಭಾವಿಸ್ತೇನೆ. ಅಂದ್ರೆ ಯಾವ ತರ ಕೈ ಹಿಡಿತು ಸರ್ ದೇವ ತಮಗೆ? ಏನಿಲ್ಲ ಸರ್, ಬೆಳಿಗ್ಗೆದ್ದು ನೀವು ದೇವ್ರ ಮುಂದೆ ಪ್ರಾರ್ಥನೆ ನಾನು ಮಾಡುವಂತದ್ದು. ನಮ್ಮ ತಾಯಿ ನನ್ ಕೆಲ್ಸ್ಕೊಟ್ಟಂತ, ಭಗವಂತ ಆದ್ರೆ ಈ ಕೈಲಿ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ, ಬಾಯಲ್ಲಿ ಒಳ್ಳೆ ಮಾತು ಬರ್ಲಿ, ಕೆಟ್ಟ ಮಾತು ಬರಬಾರ್ದು, ತಲೆಯಲ್ಲಿ ಒಳ್ಳೆ ಯೋಚನೆ ಮತ್ತು ಯೋಜನೆ ಬರ್ಲಿ, ಕೆಟ್ಟ ಯೋಚನೆ ಬರೋದ್ ಬೇಡ ಅಂತೇಳಿ ತಾಯಿ ನಮಗೆ ಮಾಡಿಸಿರ್ತಕ್ಕಂಥ ಸಂಕಲ್ಪ. ಅದನ್ನ ನೀವು ಒಂದು ವ್ರತ ಅಂತ ಪಾಲಿಸ್ಬೇಕು. ರಾಜಕಾರಣ ನಿಮ್ಗೆ ವೃತ್ತಿ ಆಗ್ಬಾರ್ದು, ಒಂದು ವ್ರತ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾನು ಹೇಳಿದಲ್ಲ, ಒಂದು ನಮ್ಮ ಯಾಕೆ ನಾವು ಇಷ್ಟು ಕಷ್ಟಪಡ್ತೀವಿ, ನೀವು ಹೇಳಿದ್ರಲ್ಲ ಬೆಳಿಗ್ಗೆ, ಅಟ್ ದಿ ಕಾಸ್ಟ್ ಆಫ್ ಮೈ ಹೆಲ್ತ್, ಅಟ್ ದಿ ಕಾಸ್ಟ್ ಆಫ್ ಮೈ ಫ್ಯಾಮಿಲಿ. ನನಗೆ ನಮ್ಮ ಸಂಸಾರಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಮುಂಬೈಲಿ ಇದ್ದಾರೆ, ಅನಿವಾರ್ಯ ಕಾರಣಕ್ಕೆ. ನಮ್ಮ ಅತ್ತೆ ಒಬ್ಬರು ಇದ್ದಾರೆ, ನನ್ನ ಮಗ ಅಲ್ಲಿ ಓದ್ತಿದ್ದಾನೆ, ಆಗುದಿಲ್ಲ. ಆದ್ರೂ ಏನಿದೆ, ಒಂದು ವ್ರತ ಅಂತ ಸ್ವೀಕಾರ ಮಾಡಿದ್ವಿ. ಜನರ ಋಣ ನಮ್ಮ ತಲೆ ಮೇಲೆ ಇದೆ. ಒಬ್ಬ ಜನಸಾಮಾನ್ಯ, ಯಾವುದೇ ಗಾಡ್ ಫಾದರ್ ಇಲ್ಲದೆ ಜನರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಆ ನಂಬಿಕೆ ಉಳಿಸ್ಕೊಂಡ್ ಬರ್ಬೇಕಲ್ವಾ? ಆ ಕಾರಣಕ್ಕೋಸ್ಕರ ನಮಗೆ ಏನಾಗಲಿ ಜನರ ಋಣ ತೀರ್ಸ್ಬೇಕಲ್ಲ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಕರ್ತವ್ಯದಲ್ಲಿ ಚ್ಯುತಿ ಆಗ್ಬಾರ್ದು. ಮತ್ತಿನ ಲೆಕ್ಕಾಚಾರ ಭಗವಂತನೇ ಬಿಟ್ಟಂತದ್ದು. ನಾವು ನಮ್ಮ ಕರ್ತವ್ಯದಲ್ಲಿ ಕೊನೆಗೆ ನಮಗೆ ಪಶ್ಚಾತ್ತಾಪ ಪಡಬಾರ್ದು. ಇಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ಲಿಲ್ಲ ಅಂತೇಳಿ. ಯಾಕಂದ್ರೆ ನಮ್ಮ ಒಂದು ಫೋನ್ ಕಾಲ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆಂಟ್. ಒಬ್ಬರಿಗೆ ಪ್ರಮೋಷನ್ ಕೊಡುತ್ತೆ, ಒಬ್ಬರಿಗೆ BPL ಕಾರ್ಡ್ ಮಾಡಿ ಕೊಡುತ್ತೆ, ಒಬ್ಬರಿಗೆ ಒಂದು ಕರೆಂಟ್ ಒಂದು ಲೈಟ್ ಕನೆಕ್ಷನ್ ಕೊಡುತ್ತೆ, ಹಾಸ್ಪಿಟಲ್ ಇದ್ದವರಿಗೆ ಸ್ವಲ್ಪ ಸಹಾಯ ಮಾಡ್ಬೋದು. ಹಾಗೆ ಕೆಲವರು ಬರ್ತಾರೆ, ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಬರ್ತಾರೆ, ಎಜುಕೇಶನ್ ಅಂತ ಬರ್ತಾರೆ, ಒಂದು ಸೀಟ್ ಬೇಕಂತ ಬರ್ತಾರೆ. ಹಾಗೆ ಇದೆಲ್ಲ ನಾವು ಮಾಡಿಸ್ಬೇಕಲ್ಲ. ನಮ್ಮಲ್ಲಿ 2.5 ಲಕ್ಷ ಜನ ಇದ್ದಾರೆ, ತುಂಬಾ ಒತ್ತಡ ಇರ್ತದೆ. ಹಾಗಂತೇಳಿ ನಾವು ನಮ್ಮ ಕರ್ತವ್ಯ ಮಾಡ್ತಾ ಹೋಗ್ಬೇಕು. ಹೌದು. ಸರ್, ಒಂದ್ ಕಡೆ ಫ್ಯಾಮಿಲಿ ಮುಂಬೈಯಲ್ಲಿದೆ, ನೀವು ಗುರುಮೆಯಲ್ಲಿದ್ದೀರಿ. ಹೇಗೆ ಟೈಮ್ ಮ್ಯಾನೇಜ್ ಹೇಗ್ ಮಾಡ್ತೀರಿ? ಫ್ಯಾಮಿಲಿ ಯಾವಾಗ ಟೈಮ್ ಕೊಡ್ತೀರಿ, ಯಾವಾಗ ಭೇಟಿ ಆಗ್ತೀರಿ ಅಂತ? ನಮ್ಮ ಮಿಸ್ಸಸ್ ಯಾವಾಗ ಬರ್ತಾರೆ, ನಾನು ಅಪರೂಪಕ್ಕೆ 1-2 ತಿಂಗಳು ಒಂದ್ಸಲ, 1-2 ಅಥವಾ 3 ತಿಂಗಳು ಒಂದ್ಸಲ, 1-2 ದಿವಸ ಮಟ್ಟಿಗೆ ಹೋಗಿ ಬರ್ತೇನೆ. ಎಲ್ಲ ಜನರಿಗೆಲ್ಲ ಕನ್ವಿನ್ಸ್ ಮಾಡಿ ಹೋಗ್ತೇನೆ. ಮತ್ತೆ ಇಲ್ಲಿ ಬರ್ಬೇಕಾದ್ರೆ, ಯಾಕಂದ್ರೆ ನಾನು ಅವಳು ಹೇಳಿದಾಗೆ ಒಂಥರ ತಪಸ್ಸು, ರಾಜಕಾರಣ ಒಂಥರ ತಪಸ್ಸು ಅಲ್ವಾ? ಹೌದು. ಜನ ಇಲ್ಲಿ ಏನೋ ಎಷ್ಟೆಷ್ಟೇ ಪ್ರಲೋಭನೆ ಬಂದ್ರು ಕೂಡ, ಎಷ್ಟೇ ಆಶೆ ಆಮಿಷ ಇದ್ರು ಕೂಡ, ಎಷ್ಟೇ ಅಪಪ್ರಚಾರ ಇದ್ರು ಕೂಡ, ನಮ್ಮೇಲಿಟ್ಟ ನಂಬಿಕೆ ಇದೆ, ಉಳಿಸ್ಕೊಳ್ಬೇಕಲ್ವಾ? ನಮ್ಗೆ ಆ ಋಣ ಇದೆ ಅಲ್ಲ. ನೀವು ಹೊರಗಡೆ ಕೆಲಸ ಮಾಡುವುದು, ಜನರ ಜೊತೆ ಓಡಾಡೋದಷ್ಟೇ ಹೊರಗಿನವ್ರಿಗೆ ಗೊತ್ತಿರುತ್ತೆ ಸರ್. ಬಟ್ ಯಾರಿಗೂ ಕೂಡ ಇದ್ ಗೊತ್ತೇ ಇಲ್ಲ, ನೀವು ಫ್ಯಾಮಿಲಿಯಲ್ಲಿದೆ ಮತ್ ನೀವ್ ಇಲ್ಲಿ ಜನರಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದೀರಿ ಅಂತ. ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಭಗವಂತ ಎಲ್ಲವನ್ನೂ ಕರುಣಿಸಿದ್ದ, ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದು ನನ್ನ ಪ್ರಶ್ನೆ. ನೋಡಿ,
ತೇನ ವಿನ ತೃಣಮಪಿ ನಾ ಚಲತೆ ಅಂತೇಳಿ. ಅಂದ್ರೆ ಭಗವಂತನ ಇಚ್ಛೆ ಅಲ್ಲದೆ ಒಂದು ಹುಲ್ಲು ಕಾಗಿ ಕೂಡ ಜಗತ್ತು ಅಲ್ಲಾಡುದು ಅಂತ. ನಾವು ನೇವನ ಮಾತ್ರ. ವಾಟ್ ಟು ಬಿ, ಏನಾಗ್ಬೇಕು ಅಂತ ದೈವ ಚಿತ್ತ. ಹೌದಾ? ನಾವು ಯಾರು ಅರ್ಜಿ ಹಾಕಿ ಭೂಮಿ ಬಂದಿರೋದಿಲ್ಲ. ಯಾವ ಅರ್ಜಿ ಹಾಕಿ ಈ ಜಾತಿಯಲ್ಲಿ ಹುಟ್ಟಬೇಕಂತ ಬರುದಿಲ್ಲ, ಈ ಧರ್ಮದಲ್ಲಿ ಹುಟ್ಟಬೇಕಂತ ಬರುದಿಲ್ಲ. ನಾವು ಎಲ್ಲ ಭಗವಂತನ ಸೃಷ್ಟಿ. ಆಗ ನಮಗ ಕಾಲಕ್ಕೆ ಭಗವಂತ ಕರ್ತವ್ಯ ಅಂತ ಕೊಡ್ತಾನೆ. ಅದ್ ನಿಭಾಯಿಸ್ಕೊಂಡು ಹೋಗುದಷ್ಟೇ ನಿಮ್ ಕೆಲಸ. ಹೌದೌದು, ಆ ನಿಭಾಯಿಸ್ಕೊಂಡು ಹೋಗುದಷ್ಟೇ ಕೆಲಸ. ನಿಮ್ ಕೆಲಸ ಆಗ್ಬಿಟ್ರೆ ಯಾರು ಕೂಡ ಹೀಗೆ ಆಗ್ಬೇಕು ಅಂತ ಯಾರು ಏನು ಆಗುದಿಲ್ಲ. ಮಾಡಿದ್ರೆ ಅದು ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ. ನಾನು ಮಾಡಿದೆ, ನಾನು ನಮ್ಮ ಸಾಧನೆಯಿಂದ ಹೆಮ್ಮೆಲೆ ಅಂದ್ರೆ ಅಲ್ಲ, ದೈವಚಿತ್ತ ಅದು. ನಾನ್ ನಂಬಿರ್ತಕ್ಕಂಥ. ಹೌದೌದು, ಖಂಡಿತ. ಅಮೇಸಿಂಗ್. ವೆಲ್ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಇಡೀ ರೂಮ್ ಅನ್ನ ಒಂದ್ಸತಿ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ನೋಡಬಹುದು ಒಂದು ಅದ್ಭುತವಾದಂತಹ ಹಡಗಿನ ಒಂದು ದೋಣಿಯ ಒಂದು ಚಿತ್ರ. ನಾವಿಕರೆಲ್ಲರೂ ಕೂತಿದ್ದಾರೆ. ಮತ್ತೊಂದು ಕಡೆ ಭಗವಂತನ ಅದ್ಭುತವಾದಂತಹ ಪ್ರತಿಮೆ ಇದೆ. ದೈವ ಭಕ್ತಿ ಅಪಾರ ಪ್ರಮಾಣದಲ್ಲಿರುವಂತಹ ಕಾರಣದಿಂದಾಗಿ ಮನೆಯಲ್ಲಿ ಅನೇಕ ದೇವರ ವಿಗ್ರಹಗಳನ್ನ ನಾವು ಗಮನಿಸಬಹುದು. ಮತ್ತು ತಾಯಿಯವರ ಒಂದು ಅದ್ಭುತವಾದಂತಹ ಭಾವಚಿತ್ರ. ಅವರ ತಾಯಿಗೆ ತುಂಬಾ ಕನಸುಗಳಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಮತ್ತು ಈ ಭಾಗದಲ್ಲಿ ನೀವು ನೋಡಿ ಅನೇಕ ಪುಸ್ತಕಗಳಿದೆ. ಸೊ ಸಿದ್ದರಾಮೇಶ್ವರ ವಚನ ಸಂಪುಟ ಆಗಿರಬಹುದು, ಬಿಡದ ಭುವಿಯ ಮಾಯೆ ಅನ್ನುವಂತಹ ಲಕ್ಷ್ಮಣರಾವ್ ಅವರು ಬರೆದಿರುವಂತಹ ಪುಸ್ತಕಗಳಾಗಿರಬಹುದು, ಅನೇಕ ಪುಸ್ತಕಗಳಿದೆ. ಈ ಪುಸ್ತಕಗಳು ಅವರ ಜ್ಞಾನವನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ವೀರ್ ಸಾವರ್ಕರ್ ಅವರ ಅದ್ಭುತವಾದಂತಹ ಪ್ರತಿಮೆ. ಸರ್, ವೀರ್ ಸಾವರ್ಕರ್ ಅವರು ಹೇಗೆ ಸ್ಫೂರ್ತಿ ಆಗ್ತಾರೆ ತಮಗೆ ರಾಜಕೀಯ ವಿಚಾರದಲ್ಲಾಗಿರ್ಬಹುದು ಅಥವಾ ದೇಶ ಪ್ರೇಮದ ವಿಚಾರದಲ್ಲಿ ಅಂತ? ನೋಡಿ, ವೀರ ಸಾವರ್ಕರ್ನ ಸೇರಿಸಿಕೊಂಡು ಸುಮಾರು 6.5 ಲಕ್ಷ ಜನ ಇಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ. ಅದರಲ್ಲಿ ಅಗ್ರಗಣ್ಯರು ವೀರ ಸಾವರ್ಕರ್. ಹಾಗಾಗಿ ಅವರ ಮೂರ್ತಿಯನ್ನು ಸದಾ ನಾನು ನನ್ನ ನನ್ನ ಬೆಡ್ ಪಕ್ಕದಲ್ಲಿ ಇಟ್ಕೊಳ್ತೇನೆ. ನಾನು ಬೆಳಿಗ್ಗೆ ಎದ್ದು ನೆನೆಸ್ಕೊಳ್ತೇನೆ, ನಿಮ್ಮ ಮುಂದೆ ನಮ್ದು ಸಾಧನೆ ಏನು ಇಲ್ಲ ಅಂತೇಳಿ. ಆ ಕಾರಣಕ್ಕೂ ಇಂಥವರ ಏನಾಗ್ತದೆ, ಇವರು ಇಂಥವರ ಬದುಕು, ಇಂಥವರ ಬರ ನಮ್ಗೆ ಸ್ಫೂರ್ತಿ ಆಗ್ಬೇಕು. ಅಂಬೇಡ್ಕರ್ ನಮ್ಗೆ ಸ್ಫೂರ್ತಿ ಆಗ್ಬೇಕು, ಮಹಾತ್ಮ ಗಾಂಧಿ ನಮ್ಗೆ ಸ್ಫೂರ್ತಿ ಆಗ್ಬೇಕು. ಹಾಗೆ ಇಲ್ಲಿಯ ಹಿರಿಯರು ನಮ್ಗೆ ಸ್ಫೂರ್ತಿ ಆಗ್ಬೇಕು. ಅವರಷ್ಟು ಅಲ್ಲ ಅಂದ್ರು, ಅವರ ಒಂದು ಅರೆ ಪಾವನಷ್ಟು ಆದ್ರೂ ಅವರ ಒಂದಿಷ್ಟು ಅವರ ದುಡಿಮೆಯನ್ನ, ಅವರ ತ್ಯಾಗವನ್ನ, ಅವರ ಬಲಿದಾನವನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಈ ದೇಶ ಕಟ್ಟುವಂತ ಕೆಲಸ ಎಲ್ಲ ಕಡೆ ಆಗ್ಬೇಕಾಗಿದೆ. ನಾವೊಂದು ಸಣ್ಣ ಮಾನವ ಬದುಕಿನ ಇತಿಹಾಸ ಸುದೀರ್ಘವಾದ ಪರಂಪರೆಯಲ್ಲಿ ನಾವೊಂದು ಸಣ್ಣ ಬಿಂದು ಅನ್ನೋದು ಮರಿಬಾರ್ದಂತೆ. ಸರಿದು ಹೋದ ನಿನ್ನೆಗಳ ನಡುವೆ ಬರುವ ನಾಳೆಗಳ ಮಧ್ಯೆ ಕೊಂಡಿ ಅನ್ನೋದು ಮರಿಬಾರ್ದಂತೆ. ಕೊಂಡಿ ಕಳಚದ ಹಾಗೆ ಬಿಂದು ಒಂದು ಸಾರ್ಥಕ ಬದುಕನ್ನು ಬದುಕುವ ಹಾಗೆ, ಅದೊಂದು ಜನ್ಮಜಾತ ಪ್ರವೃತ್ತಿ ಆಗುವ ಹಾಗೆ ನಮ್ಮ ಬದುಕು ಮುಂದಡಿ ಇಡ್ಬೇಕು ಅಂತ ಹೇಳಿ ಬಲ್ಲವರ ಮಾತಿತ್ತು. ಹಾಗಾದ್ರೆ ಅದು ಕೇವಲ ಮಾತಲ್ಲಿ ಬರಬಾರ್ದು, ಸ್ವಲ್ಪ ಅನುಕರಣೆ ಕೂಡ ಬರ್ಬೇಕಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ಸದಾ ನಾನು ಪಕ್ಕದಲ್ಲಿ ಇಟ್ಕೊಳ್ಳೋ ಕೆಲಸ ಮಾಡಿದೆ. ಓಕೆ ಸರ್, ವೈಚಾರಿಕವಾಗಿ ನೋಡೋದಾದ್ರೆ ಗಾಂಧಿಯವರು ಮತ್ತು ಸಾವರ್ಕರ್ ಅವರ ಒಂದು ಹೋರಾಟದ ಹಾದಿ ಏನಿತ್ತು ತುಂಬಾ ವಿಭಿನ್ನವಾದದ್ದು. ಈ ಎರಡನ್ನು ಕೂಡ ಒಪ್ಪಿಕೊಳ್ಳುವಂಥದ್ದು ತುಂಬಾ ಕಡಿಮೆ ಜನ. ಯಾಕೆಂತಂದ್ರೆ ಸಾವರ್ಕರ್ ಒಪ್ಪಿಕೊಳ್ಳುವಂಥವ್ರು ಗಾಂಧಿನ ಒಪ್ಪಿಕೊಳ್ಳೋದಿಲ್ಲ, ಗಾಂಧಿನ ಒಪ್ಪಿಕೊಳ್ಳುವಂಥವ್ರು ಸಾವರ್ಕರ್ನ ಒಪ್ಪಿಕೊಳ್ಳೋದಿಲ್ಲ. ಇಬ್ಬರಲ್ಲೂ ಕೂಡ ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಆಯ್ಕೆ ಮಾಡುವಂಥದ್ದು ತೀರಾ ಕಡಿಮೆ ವರ್ಗ. ಇಲ್ಲ ನೋಡಿ, ವ್ಯಕ್ತಿಯನ್ನ ಒಪ್ಪಿಕೊಂಡಿಲ್ಲ ಅಂದ್ರೂ ಕೂಡ ಅವರ ಸಿದ್ಧಾಂತಗಳನ್ನ, ಅವರ ಒಳ್ಳೆತನ, ಅವರ ಒಳ್ಳೆ ವಿಚಾರಗಳನ್ನ ನಾವು ಇದ್ ಮಾಡ್ಬೇಕಾಗಿದೆ. ಈಗ ಹಂಸ ಕ್ಷೀರನ್ಯಾಯ ಅಂತ ಕೇಳಿದ್ವಿ. ಹಂಸ ಏನ್ ಮಾಡುತ್ತೆ, ಅಲ್ಲಿ ನೀರು ಮತ್ತು ಹಾಲಿಟ್ಟು ಹಾಲನ್ನು ಮಾತ್ರ ಕುಡಿತದೆ, ಮತ್ತೆ ನೀರನ್ನು ಬಿಟ್ಟು ಹೋಗ್ತದೆ. ಹಾಗೆ ನಾವು ಕೂಡ ಏನು ಸಮಾಜದಲ್ಲಿ ಹಂಸ ಕ್ಷೀರನ್ಯಾಯ, ನೀರಿದ್ದಲ್ಲಿ ಕೆಸರು ಇದ್ದೇ ಇರ್ತದೆ ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡುದು, ಕೆಸರನ್ನ ಬಿಡ್ಬೇಕು, ನೀರನ್ನ ಕುಡಿಬೇಕು. ಹಾಗೆ ಎಲ್ಲ ವಿಚಾರಗಳು ಹೌದು, ಅದು ನಮ್ ಕಡೆಗೆ ಹರಿದು ಬರ್ಬೇಕು ಅಲ್ವಾ? ಅದು ನನಗೆ ವಿನಯ್ ಗುರೂಜಿ ಕೊಟ್ಟಂತ ಫೋಟೋ. ಅದು ಅವರ ಗುರುಗಳು ಅವರು. ವಿನಯ್ ಗುರೂಜಿ ಅವರ ಗುರುಗಳು? ಹೌದು, ಅವ್ರು ಕೊಟ್ಟಂತ ಫೋಟೋ. ಅದು ಇದು ನಿಮ್ಮ ರೂಮ್ ಅಲ್ಲಿ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳಿ. ಆಗಿದೆಯಾ ಸರ್? ಒಳ್ಳೇದಾಗಿ ಆಗಿದೆಪ್ಪ, ಏನಾಗಿದೆ. ನಾನು ಹೇಳದಲ್ಲ, ದೇವ್ರು ನಮ್ಗೆ ಕೈ ಹಿಡಿದು ನಡ್ಸ್ಕೊಂಡು ಬಂದಿದ್ದಾನೆ. ಎಷ್ಟು ವರ್ಷದಿಂದ? ಮತ್ತೆ ಸಮಾಧಾನ ಇರ್ಬೇಕು ನಮ್ಗೆ. ನಾನೇ ನಾಗರ್ಭ ಶ್ರೀಮಂತ ಏನಲ್ಲ ಸರ್. ನಾವು ಕೊನೆ ತನಕ ಏನ್ ಕಾಪಾಡೋದು ಬೇಡುವಂತದ್ದು, ಮರ್ಯಾದೆ ಹೋಗ್ಬಾರ್ದು. ಭಗವಂತ ದೇಹಿ ಅಂತ ಇನ್ನೊಬ್ಬರ ಕೇಳೋ ಪರಿಸ್ಥಿತಿ ಬರಬಾರ್ದು. ಆದ್ರೆ ಒಂದಿಷ್ಟು ಕೈ ಎತ್ತಿ ದಾನ ಮಾಡುವಂತ ಪರಿಸ್ಥಿತಿ ಕೊಡು ಭಗವಂತ. ದೇಹಿ ಅಂತ ಒಬ್ಬರನ್ನ ಕೇಳುವಂತ ಸ್ಥಿತಿಗೆ ನಮ್ಮ ತಂದೆ ಇಡಬೇಡ. ಇದು ನಮ್ಮ ನಿತ್ಯದ ಪ್ರಾರ್ಥನೆ ಅಷ್ಟೇ. ಹೌದೌದು. ಓಕೆ ವೀಕ್ಷಕರೇ, ಮತ್ತೊಂದು ಕಡೆ ನೀವು ಈ ಭಾಗದಲ್ಲಿ ನೋಡಬಹುದು ಸ್ವಾಮಿ ವಿವೇಕಾನಂದ ಅವರ ಅದ್ಭುತವಾದಂತಹ ಪ್ರತಿಮೆ ಇದೆ. ಮತ್ತೊಂದು ಕಡೆ ಅಖಂಡ ಭಾರತದ ಪರಿಕಲ್ಪನೆಯನ್ನ ಸಾರುವಂತಹ
ಮತ್ತೊಂದು ಅದ್ಭುತವಾದಂತಹ ಫೋಟೋಗಳು ನಮಗೆ ಕಾಣಸಿಗುತ್ತೆ. ನಾನು ಫಸ್ಟ್ ಟೈಮ್ ಇಡೀ ಕೋಣೆಯಲ್ಲಿ ಪುಸ್ತಕಗಳನ್ನು ನೋಡಿದ್ದು. ಅಂದ್ರೆ ಬುಕ್ ಈಸ್ ಬೆಸ್ಟ್ ಫ್ರೆಂಡ್ ಅನ್ನುವಂಥದ್ದನ್ನ ಪ್ರಾಕ್ಟಿಕಲ್ ಮಾಡಿ ತೋರಿಸಿರುವಂತಹ ಶಾಸಕರು ನಮ್ಮ ಜೊತೆ ಇವತ್ತು ಮಾತುಕತೆಯಲ್ಲಿದ್ದಾರೆ. ಬನ್ನಿ ಇನ್ನಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ. ಸೊ ಈ ಕಡೆ ನೀವು ನೋಡಬಹುದು ಅನೇಕ ನೆನಪಿನ ಕಾಣಿಕೆಗಳೆಲ್ಲವೂ ಕೂಡ ಇದೆ. ಇದು ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಕೊಟ್ಟಿರುವಂತಹ ನೆನಪಿನ ಕಾಣಿಕೆಗಳು. ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋದಂತಹ ಸಂದರ್ಭದಲ್ಲಿ ಈ ನೆನಪಿನ ಕಾಣಿಕೆಗಳನ್ನ ಕೊಟ್ಟಿರ್ತಾರೆ. ಮತ್ತು ಈ ಚೇರ್ ಹಳೆ ಕಾಲದ ಯಾವ್ದು ಚೇರ್ ಇದು? ಹೌದು, ನಮ್ಮ ಹಿರಿಯರು ಅದನ್ನ ಬಳಸಿದ್ರು. ಅದು ತುಂಬಾ ಹಳೇದೇನಲ್ಲ, ಇತ್ತೀಚೆಗೆ ನಮ್ಮ ಫ್ರೆಂಡ್ ಒಬ್ರು ತಂದು ಕೊಟ್ರು. ಅವರು ಅಂದ್ರೆ ದುಡ್ಡಿಗೆ ತಂದು ಕೊಟ್ರು. ಇದನ್ನು ಸ್ವಲ್ಪ ನೀವು ಕುತ್ಕೊಂಡ್ರೆ ಬೆನ್ನಿಗೆ ಒಳ್ಳೆ ಬಸ್ ಕುತ್ಕೊಳ್ಳಿ ಸಮಯ ಸಿಗುದಿಲ್ಲ ನಮ್ಗೆ. ಕರೆಕ್ಟ್ ಸರ್. ಸರ್ ಇದ್ರಲ್ಲಿ ನೀವು ಕೂಡ ಇದ್ದಂತೆ ಇದೆ ಹಳೆ ಫೋಟೋ. ಹೌದು, ನಮ್ಮ ಚಿಕ್ಕಪ್ಪ ತೀರೋಗಿದ್ದಾರೆ ಅವರು. ಹಾಗಾಗಿ ಅವ್ರ ಮನೇಲಿ ಒಂದು ಸಮಾರಂಭ ಆದಾಗ ನಾವು ಇದ್ದಂತ ಫೋಟೋ. ನೀವು ಎಲ್ಲಿದ್ದೀರಿ ಸರ್ ಇದರಲ್ಲಿ? ಇಲ್ಲಿ ನಿಂತಿದ್ದೀರಿ. ಹೌದೌದು. ಎಷ್ಟು ವರ್ಷದ ಹಿಂದೆ ಸರ್ ತೆಗ್ಸಿದ್ದೀರಿ? ಇದೊಂದು ವರ್ಷ 15 ವರ್ಷ ಆಗಿರ್ಬೋದು. ಓಕೆ. ಈಗ ಅವರಿಲ್ಲ. ಹೌದೌದು. ಇದು ಗುರುಮೈ ಸುರೇಶ್ ಶೆಟ್ಟಿ ಅವರ ಫೋಟೋ. 15 ವರ್ಷಗಳ ಹಿಂದೆ ತೆಗೆದಿರುವಂತಹ ಅದ್ಭುತವಾಗಿರುವಂತಹ ಫೋಟೋ. ವೆಲ್, ಈ ಭಾಗದಲ್ಲಿ ಮತ್ತೊಂದು ಕೋಣೆ ಇದೆ. ಸೊ ಇಲ್ಲೂ ಕೂಡ ನೆನಪಿನ ಕಾಣಿಕೆಗಳು. ಅದೇ ಹೇಳ್ತಿದ್ರಲ್ಲ, ಇಲ್ಲಿ ಕಾರ್ಯಕ್ರಮಗಳು 100 ಇರುತ್ತೆ ಅಂತ ಹೇಳಿ. ಸೊ ನೋಡಿ, ಯಾವುದೇ ನೆನಪಿನ ಕಾಣಿಕೆಯನ್ನ ಅವರು ಸುಮ್ನೆ ಹಾಗೆ ಸ್ಟೋರ್ ರೂಮ್ ಅಲ್ಲಿ ಇಡ್ತಾರಲ್ಲ, ಆತರ ಇಟ್ಟಿಲ್ಲ. ಎಲ್ಲವನ್ನೂ ಅಚ್ಚುಕಟ್ಟಾಗಿ ತಾಯಿ ಇಟ್ಟಂತದ್ದು. ಪಾಪ ನಮ್ಮ ತಾಯಿ ಯಾವಾಗ ಎಲ್ಲೆಲ್ಲ ಅಲ್ಲೆಲ್ಲಿ ಗೋಣಿ ಚೀಲ ಕಟ್ಟಿ ಹಾಕಿದ್ರು. ಇನ್ನು 5-6 ಚೀಲ ಇದೆ. ಅದನ್ನ ನಮ್ಮ ತಾಯಿ ಒಂದ್ ಕಡೆ ಎಲ್ಲ ಯಾರ್ಯಾವ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಮಗ ಅದು ಹಾಗೆ ಹಾಳಾಗಬಾರ್ದು ಅಂತ ಹೇಳಿ ಅವರೇ ಅದನ್ನ ಒಂದು ರ್ಯಾಕ್ ತರ ಮಾಡಿಸಿ ಅವ್ರು ಇಟ್ಟಿರ್ತಕ್ಕಂಥ ವ್ಯವಸ್ಥೆ ಇದು. ಅಮೇಜಿಂಗ್ ಸರ್. ಬಹಳ ಖುಷಿ ಪಡ್ತಿದ್ರು ಅನ್ಸುತ್ತೆ ಸರ್. ಇನ್ನು ಪಾಪ ಅವರು ಲೈಕ್ ಇದೆಲ್ಲವನ್ನು ಕೂಡ ನೋಡಿರ್ತಿದ್ರೆ. ಖಂಡಿತ ಇಲ್ಲ, ಅದು ನಾವ್ ಹೇಳ್ತೀವಲ್ಲ, ಭಗವಂತ ನಮ್ಗೆ ಎಲ್ಲ ಅದೃಷ್ಟ ಕೊಡುದಿಲ್ಲ ಅಂತ. ಕರೆಕ್ಟ್. ಇಲ್ಲಿ ಒಂದು ಸಮಯ ಕಳೀಲಿಕ್ಕೆ ಅಂತ ಹೇಳಿ ಮಾಡಿಕೊಂಡಿರುವಂತಹ ಸ್ಪೇಸ್ ಇದು. ತುಂಬಾ ಅದ್ಭುತವಾಗಿರುವಂತಹ ಜಾಗ. ಕೆಳಗಡೆ ತುಂಬಾ ಜನ ಇದ್ದಾಗ ಪ್ರೈವೇಟ್ ಆಗಿ ಮಾತಾಡೋದು, ಇಲ್ಲಿ ಕರೆದು ನಾವೇ ಕಾರ್ಯಕರ್ತರೆಲ್ಲ ಬಂದಾಗ ಇಂಪಾರ್ಟೆಂಟ್ ವಿಷಯ ಇಲ್ಲೇ ಡಿಸ್ಕಷನ್ ಮಾಡ್ತೀವಿ ನಾವು. ಓಕೆ. ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಸಾಮಾನ್ಯ ಜನರ ಮುಂದೆ ಅನ್ನುವಂತಹ ಪ್ರಕರಣ. ಏನೋ ದುಃಖ ದುಮ್ಮಾನ ಇರ್ತದೆ, ನಮ್ಮ ಕಾರ್ಯಕರ್ತರು ಇರ್ತಾರೆ, ಸಂಘಟನೆ ವಿಷಯ ಇರ್ತದೆ, ಅದನ್ನೆಲ್ಲ ನಾವು ಮೇಲೆ ಬಂದಿಲ್ಲ. ಮತ್ತೆ ಈಗ ನಿನ್ನೆ ಮಧ್ಯಾಹ್ನ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ರು. ನಾವು ಒಂದು 7-8 ಜನ ಕ್ಷೇತ್ರಾಧ್ಯಕ್ಷ ಇಲ್ಲೇ ಸೇರಿದ್ವಿ, ಮಾತಾಡಿ. ಹೌದು. ಓಕೆ. ಈ ಭಾಗದಲ್ಲಿ ನೀವು ನೋಡಬಹುದು, ಪ್ರಕೃತಿಯ ಮುದವನ್ನ ಸವಿಬಹುದು ವೀಕ್ಷಕರೇ. ಎಷ್ಟು ಅದ್ಭುತವಾದಂತಹ ವಾತಾವರಣ ಅಂತಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಇಲ್ಲಿರುವಂತಹ ವೆದರ್. ಮತ್ತೆ ಇಲ್ಲೊಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನಿಮಗೆ ಮನಸ್ಸಿನಲ್ಲಿರುವಂತಹ ಎಲ್ಲಾ ದುಃಖ ದುಮ್ಮಾನಗಳು ಕಡಿಮೆ ಆಗ್ಬಿಡತ್ತೆ ಅಂತ. ಖಂಡಿತ. ಹಾಗಾಗಿ ನನಗೆ ಬಹಳ ಅತ್ಯಂತ ಖುಷಿಯ ಪ್ರದೇಶ. ನನ್ನ ಉಡುಪಿನಲ್ಲಿ ನನ್ನ ಫ್ಲಾಟ್ ಇದೆ, ಪಾಂಗಾಳ ಅಂತೇಳಿ, ಇಲ್ಲೇ ಒಂದು 3 ಕಿಲೋಮೀಟರ್ ನನ್ನ ಹೆಂಡತಿ ಮನೆಯಲ್ಲಿ. ಎಲ್ಲಕ್ಕಿಂತ ಸಮಾಧಾನ ಖುಷಿ ಕೊಡುವಂತ ಜಾಗ ಇದೆ ನಮ್ಮ ತಾಯಿ ಮನೆ ಇದು. ಆ ಕಾರಣಕ್ಕೋಸ್ಕರ ಇಲ್ಲಿ ತುಂಬಾ ಖುಷಿ ಕೊಡುವ ಜಾಗ. ಓಕೆ. ಏನೆಲ್ಲ ನೆನಪುಗಳು ಈ ಮನೆ ಜೊತೆ ಇದೆ ಸರ್ ತಮಗೆ? ನೆನಪು ಅಂದ್ರೆ ಇಲ್ಲಿ ಸಣ್ಣದೊಂದು ಹುಲ್ಲಿನ ಮನೆ ಇತ್ತು. ನಾವು ಒಂದು 40 ವರ್ಷ ಹಿಂದೆ ಒಂದು ಜೊತೆ ಬಟ್ಟೆಯಲ್ಲಿ ಊರ್ಬಿಟ್ಟಂತ ನಾನು PUC ಆದ್ಮೇಲೆ. ಆಮೇಲೆ ಅಲ್ಲಿ ಒಂದು 4 ಟೇಬಲ್ ಹೋಟ್ಲ್ ಇತ್ತು, ನಮ್ಮ ದೊಡ್ಡಪ್ಪ ಇದ್ರು. ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿ ಅನಂತರ ಹಂತ ಹಂತವಾಗಿ ಭಗವಂತ ಕೈ ಹಿಡ್ದ. ನಮ್ಮ ದೊಡ್ಡಪ್ಪ ತೀರೋದ್ರು, ನಮ್ಮ ದೊಡ್ಡಮ್ಮ ತೀರೋದ್ರು. ಆಮೇಲೆ ಹೇಳ್ತೀವಲ್ಲ, ಗೊತ್ತಿಲ್ಲ ನನಗೆ ಬಳ್ಳಾರಿ ಹೋಗ್ತದೆ, ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ. ನನಗೆ ಹೋಗುವಾಗ 130 ರೂಪಾಯಿ ಫೀಸ್ ಕಟ್ಲಿ ದುಡ್ಡು ಇರ್ಲಿಲ್ಲ. ಹಾಗಾಗಿ ಊರ್ ಬಿಟ್ಟಂತ ಹಾಗಾಗಿ ಓದ್ಬೇಕು ಅಂತ ಒಂದು ಆಸೆ ಇತ್ತು, ತುಡಿತಾ ಇತ್ತು. ಅಲ್ಲಿ ಡಿಗ್ರಿ ಮಾಡಿದೆ, BCom ಮಾಡಿದೆ, ನಂತರ LLB ಮಾಡಿದೆ. ಆ ನಂತರ ವ್ಯವಹಾರದಲ್ಲಿ ಒಂದೊಂದೇ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಯ್ತು. ಅಂದ್ರೆ ನಾನು ಯೌವನವನ್ನ ಎಂಜಾಯ್ ಮಾಡ್ಲಿಲ್ಲ. ನಮ್ಮ ಏನು ಯೌವನ ಇದೆಯಲ್ಲ ಅದನ್ನೆಲ್ಲ ನಾವು ಎಂಜಾಯ್ ಮಾಡ್ಲೇ ಇಲ್ಲ. ಆ ಸುಖ ಏನೋ ಗೊತ್ತೇ ಇಲ್ಲ. ಸುಮಾರು 18-20 ಗಂಟೆ ದುಡಿತಾ ಇದ್ವಿ ನಾವು, 3 ಜನ ಅಣ್ಣ ತಮ್ಮಂದಿರು. ಹಾಗಾಗಿ ನಾವು ಇವತ್ತಿಗೂ ಒಟ್ಟಿಗೆ ವ್ಯವಹಾರ ಮಾಡ್ತೀವಿ. ನನಗೆ ದೊಡ್ಡ ಶಕ್ತಿ ಅಂದ್ರೆ ನಮ್ಮ 2 ತಮ್ಮಂದಿರು. ನಮ್ಮ ಕಷ್ಟ ಕಾಲಕ್ಕೆ ನನ್ನ ಕಾಲಲ್ಲಿ ತಲೆಯಲ್ಲಿ ಹೊತ್ಕೊಂಡು ಮಾಡ್ತಕ್ಕಂಥ 2 ತಮ್ಮಂದಿರಿದ್ದಾರೆ. ಶ್ರೀರಾಮಚಂದ್ರ ಒಂದ್ ಕಡೆ ಹೇಳ್ತಾನೆ, ತಮ್ಮಂದಿರ ಇಲ್ಲದ ಬದುಕು ಅದು ಪರಿಪೂರ್ಣ ಬದುಕು ಅಲ್ಲ ಅಂತೇಳಿ. ಒಂದೇ ಮಾತು. ನನ್ನ ಬದುಕಲ್ಲಿ ಕೂಡ ಹಾಗೆ. ಈಗ ನಾನು ಶಾಸಕನಾಗುವಲ್ಲಿ, ನಾನು ಈ ಮಟ್ಟಕ್ಕೆ ಏರುವಲ್ಲಿ, ನನ್ನನ್ನು ಬೆಳೆಸುವಲ್ಲಿ ನಮ್ಮ 2 ತಮ್ಮ ರಾತ್ರಿಯಾಗಲು ದುಡಿತಾರೆ. ಕೆಲವು ಸಲ ಬೇಜಾರಾಗುತ್ತೆ, ಅವ್ರು ದುಡ್ಡು ದಾಣ ನಾನೆಲ್ಲ ಖರ್ಚು ಮಾಡ್ತೇನೆ ಅಂತೇಳಿ. ಅಷ್ಟು ಬಂದು ನಮಗೆ ಅವ್ರನ್ನ ನಮ್ಮ ಸೌಭಾಗ್ಯ ಅದು
ನಾವು ದೇವ್ರನ್ನ ಬೇಡದಷ್ಟೇ, ನಾವೆಲ್ಲ ಒಟ್ಟಿಗೆ ಇರ್ಬೇಕು ಅಂತ. ನಾನು ದೇವಸ್ಥಾನಕ್ಕೆ ಹೋದಾಗ ಭಗವಂತ ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಈ ಅನ್ಯೋನ್ಯತೆ ಅದು ಎಲ್ಲೂ ಮುಪ್ಪಾಗದ ರೀತಿಯಲ್ಲಿ ಕೊಡ್ಬೇಕು ಅಂತೇಳಿ ನನಗೆ ನನ್ನ ಹೆಂಡತಿ ಇದ್ದಾಳೆ. ತುಂಬಾ ಸಹಕಾರ ಕೊಡ್ತಕ್ಕಂಥ ನನ್ನ ಹೆಂಡತಿ. ಇಬ್ಬರು ಗಂಡು ಮಕ್ಕಳಿದ್ದಾಳೆ, ಒಬ್ಬರು ಸೊಸೆ ಇದ್ದಾಳೆ, ಸೌರಭ ಒಬ್ಬ ಪೂರಬ ಅಂತೇಳಿ, ಈಶಾ ಅಂತ ಒಬ್ಬ ಸೊಸೆ ಇದ್ದಾಳೆ. ನನ್ನ ಮಿಸ್ಸಸ್ ಮುಂಬೈಲಿದ್ರು ಕೂಡ ದಿನಕ್ಕೆ 2-3 ಸಲ ಫೋನ್ ಮಾಡ್ತಾಳೆ, ಊಟ ಮಾಡಿದ್ರ, ಮೆಡಿಸಿನ್ ತಗೊಂಡ, ಟೈಮಲ್ಲಿ ಮಲಗಿ, ಹಾಗೆ ಹೀಗೆ ಅಂತ. ಹೇಗೆ ತುಂಬಾ ಚಿಂತನೆ ಮಾಡ್ತಾರೆ. ಇಡೀ ಕುಟುಂಬ ನನ್ನ ಹಿಂದೆ. ಇದು ನಮ್ಮ ತಾಯಿ ಮನೆ. ನಾವು ಇವತ್ತಿಗೂ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದೀವಿ. ಇವತ್ತಿಗೂ ನಮ್ಮದು ತಾಯಿಯ ಅಕ್ಕನ ಮಕ್ಕಳು ಎಲ್ಲರೂ ಇಲ್ಲೇ ಸೇರ್ತೀವಿ. ನನಗೆ ತುಂಬಾ ಇಷ್ಟ ಆಗುವಂತ ಜಾಗ ಇದು. ಸರ್, ಮೇಡಮ್ ಅವರು ಮೂಲತಃ ಎಲ್ಲಿನವರು ಅಂತ, ಇಲ್ಲಿನವರೇನಾ ಅಥವಾ? ಇಲ್ಲ, ಇಲ್ಲಿಯವರೇ. ಬಟ್ ಶಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬಾಂಬೆ. ಬಾಂಬೆನಲ್ಲಿ ಹುಟ್ಟಿ ಬಾಂಬೆಲಿ ಬೆಳೆದಂತರು. ನಮ್ಮ ಫಾದರ್ ಇಲ್ಲ, ಅವರಲ್ಲಿ ಗೆಜೆಟ್ ಆಫೀಸರ್ ಆಗಿದ್ರು ಮುಂಬೈನಲ್ಲಿ. ಹೌದು, ನನ್ನ ಮದುವೆಯಾಗ ನಮ್ಮಲ್ಲಿ ಏನು ಇಲ್ಲ, ಕೇವಲ ನಂಬಿಕೆ ಇಟ್ಟು ನನ್ಗೆ ಏನ್ ಕೊಟ್ಟಿದ್ದಾರೆ, ದಾರಿ ಕೊಟ್ಟಿದ್ದಾರೆ. ನನ್ನದು ಏನು ದೊಡ್ಡ ವ್ಯವಹಾರ ಇರಲಿಲ್ಲ. ನಾನು ಅವರ ಒಂದು ಹೇಳಿದೆ, ನಾನು ಮುಂಬೈಯಲ್ಲಿ ಬೆಳೆದಂತ ಬಹುಶಃ ಕಷ್ಟ ಆಗ್ಬೋದು. ಬಳ್ಳಾರಿಯಲ್ಲಿ ತುಂಬಾ ಬಿಸಿಲು. ಬಳ್ಳಾರಿನಲ್ಲಿ ಬೀಚ್ ಹೇಳಿದಾಗ 2 ಕಾಲ, ಒಂದು ಬಿಸಿಲು ಕಾಲ, ಅತಿ ಬಿಸಿಲು ಕಾಲ ಅಂತೇಳಿ. ಅಂತಲ್ಲಿ ಒಂದು ಸುಮಾರು 35 ವರ್ಷ ಬದುಕನ್ನ ನನಗೆ ಅನ್ನ ಅರಿವೆ ಆಶ್ರಯ ಕೊಟ್ಟಂತ ಊರದು ಬಳ್ಳಾರಿ. ಜನರ ಋಣ ಬಹಳ ದುಡ್ದಿದೆ ನನಗೆ, ಇವತ್ತಿಗೂ ಪ್ರೀತಿ ಮಾಡ್ತಾರೆ. ಮೊನ್ನೆ ಕರೆದು ನನಗೆ ಶಾಸಕನಾದ್ಮೇಲೆ ಸನ್ಮಾನ ಮಾಡಿದ್ರು. ಒಂದು 5,000 ಜನ ಸೇರಿದ್ರು. ನನಗೆ ಕಣ್ಣಲ್ಲಿ ತುಂಬಾ ನೀರು ಬಂತು ನನಗೆ ಅವತ್ತು. ಇದು ಮಾಡಿ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ಅವರ ಭಾಷೆ ಹೊರಟಿದ್ರು, ಭಾವನೆ ಹೊರಟಲ್ಲ. ತುಂಬಾ ಭಾವನಾತ್ಮಕ ಜನ. ಇವತ್ತಿಗೆ ಪ್ರೀತಿ ಮಾಡ್ತಾರೆ. ಹೊತ್ತಲ್ಲಿ ಫೋನ್ ಮಾಡ್ತಾರೆ. ಹೌದು. ಅವಕಾಶ ಸಿಕ್ಕರೆ ಸರ್, ಬಳ್ಳಾರಿ ಜನಕ್ಕೆ ಏನಾದ್ರು ನಿಮ್ಮ ಸೇವೆ ಸಿಗಬಹುದಾ ಅಂತ? ಅಲ್ಲ, ಖಂಡಿತ. ನೋಡಿ, ನಾವು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ಏನ್ ಮಾಡ್ಬೇಕು? ನಿಮ್ಗೆ ಒಂದು ಪ್ರಶ್ನೆ, ಸಿದ್ದೇಶ್ವರ ಸ್ವಾಮಿ ಹೇಳ್ತಿದ್ರು, ಒಂದು ಕಾಡಲ್ಲಿ ನೀರ್ ಹರ್ಕೊಂಡು ಹೋಗ್ತಾ ಇತ್ತಂತೆ. ಅವನು ಒಬ್ಬ ಏನ್ ಮಾಡ್ತಾನೆ, ತಾನು ಚೆನ್ನಾಗಿ ಕುಡಿತಾನೆ, ಆ ನೀರು ಇನ್ನೊಬ್ಬರು ಸಿಗಬಾರ್ದು ಅಂತೇಳಿ ಅಲ್ಲಿ ಕಲ್ಲು ಗಡ್ಡಾಕಿ ಹೋಗ್ತಾನೆ. ಇನ್ನೊಬ್ಬ ಸಜ್ಜನ, ಪುಣ್ಯಾತ್ಮ ಹೋಗ್ತಾನೆ, ನೀರ್ ಕುಡಿತಾನೆ, ಅದು ಇನ್ನಷ್ಟು ಜನ ಸಿಗಲಿ ಅಂತೇಳಿ ಅದನ್ನ ಅಲ್ಲಿ ಇರ್ತಕ್ಕಂಥ ಕಸ ಕಟ್ಟಿತ್ತು. ನಮ್ಮ ಬದುಕು ಆ ರೀತಿ ಹರಿಬೇಕು. ನಾವೊಬ್ಬರು ಬಾಳದಲ್ಲ, ಈ ಸಮಾಜವನ್ನು ಬದುಕಿಸ್ಬೇಕು. ಜೀವೋರ್ ಜೀನದು ಅಂತ ಎಲ್ಲ ಧರ್ಮ ಹೇಳ್ತಕ್ಕಂಥದ್ದು. ಬದುಕಿ ಮತ್ತು ಬದುಕಲು ಬಿಡಿ ಅಂತ ಹೇಳಿ ಆ ಭಾವನೆ ಇದ್ದಾಗ ಎಲ್ಲ ಒಂದ್ ಕಡೆಗೆ ದೇವರು ಆಶೀರ್ವಾದ ನಮ್ಗಿರುತ್ತೇನೆ. ಸರ್, ಇನ್ಫ್ಯಾಕ್ಟ್ ಮನೆಯಲ್ಲಿ ಗೋಶಾಲೆ ಕೂಡ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ನನಗೆ. ಬೈಂದೂರು MLA ಕೂಡ ಹೇಳಿದ್ರು, ಗೋಶಾಲೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ಅಂತ. ಸೊ ಎಷ್ಟು ವರ್ಷ ಆಯ್ತು ಸರ್ ಗೋಶಾಲೆ ಮಾಡಿಸಿ? ಇಲ್ಲ, ಇದು ಮೊನ್ನೆ ಮಾಡಿದ್ದು. ಇದು ಅದ್ ಹೇಳಿದ್ನಲ್ಲ, ಈಗ ನೋಡಿದ್ರಲ್ಲ, ಅದು ಒಂದು ಜೊತೆಗೆ 5 ಲಕ್ಷ ರೂಪಾಯಿ. ಅದು ಅದು ಬಹಳ ಅಪರೂಪ. ಪುಂಗನೂರು ಅಂತೇಳಿ, ಪುಂಗನೂರು, ಅದು ತಿರುಪತಿನಲ್ಲಿ ದೇವರಿಗೆ ಅಭಿಷೇಕ ಇದರ ಹಾಲಿಂದ ಆಗ್ತದೆ. ಹಾಗಾಗಿ ಅಲ್ಲಿ ತಿರುಪತಿಯಿಂದ ತರಿಸಿರೋ ಹಸುಗಳು, ಒಂದು ಹೆಣ್ಣು ಒಂದು ಗಂಡು, ಒಂದು ಫೇರ್ಗೆ ಅದು 5 ಲಕ್ಷ ರೂಪಾಯಿ, ಬಹಳ ಕಾಸ್ಟ್ಲಿ. ಹೌದು. ನಮ್ಮ ಹತ್ರ ಆ ನಮನಿ ಸಾಮಾನ್ಯವಾಗಿ ಕೇವಲ ದೇಶಿ ಅಂತಲ್ಲ, ಎಲ್ಲಾ ನಮೂನಿ ಹಸುಗಳು ಅಲ್ಲಿ ಇದಾವೆ. ಮತ್ತೆ ಮೇಲೆ ಕಟ್ಟೆ ಹಾಕ್ತಿವಿ, ಮೇಲೆ ಒಂದು ಗೋಶಾಲೆ ತರ ಗೋವಿಹಾರ ಅಂತ ಮಾಡಿದ್ವಿ. ಇಲ್ಲೊಂದು ಡೈರಿ ತರ ಮಾಡಿದ್ವಿ. ಗೋಶಾಲೆ ಅಂತ ಹೇಳಿದ್ರು, ಡೈರಿ ಅಂತ ಮಾಡಿದ್ವಿ. ಎಲ್ಲಾ ನಮೂನಿ ಇದನ್ನು ಮಾಡ್ತಾ ಇದ್ವಿ. ಎಲ್ಲ ಸೇರಿ ಒಂದು 100 ಗಂಡು ಮತ್ತು ಹೆಣ್ಣು. ಇದು ನಮ್ಮ ಬ್ರೀಡ್ ನಮ್ಮ ಹತ್ರ ಇದೆ. ನಾವು ಗಂಡು ಇದನ್ನ ಕೂಡ ಮೇಲೆ ಒಂದು 70-80 ಹಸು ನಾವು ಬೇರೆ ಕೊಟ್ಟಿದ್ದೀವಿ. ಒಂದು ವರ್ಷ 2 ವರ್ಷ ಸಾಕಿ ಅದನ್ನು ಬೇರೆಯವರಿಗೆ ಕೊಡ್ತೀವಿ. ಅವರಿಗೆ ಬರ್ಡನ್, ಅದರಲ್ಲಿ ಅವ್ರ ಬದುಕನ್ನ ದಿನಕ್ಕೆ 8-10 ಲೀಟರ್ ಹಾಲು ಬರ್ತದೆ. ಅವರ ಬದುಕು ನಡೆದೋಗ್ಬಿಡ್ತದೆ. ಹೌದು. ಮೊದಲಿಂದ ಹೈನುಗಾರಿಕೆ ಎಲ್ಲ ಮಾಡ್ತಾ ಇದ್ದೀರಿ ಸರ್? ಹೇಗೆ? ಹೌದು, ಹೈನುಗಾರಿಕೆ ಮಾಡ್ತೀವಿ. ಡೈಲಿ ಒಂದು 350 ಲೀಟರ್ ವರೆಗೆ ಹಾಲು ಬರ್ತದೆ. ಹೌದೌದು. ಓಕೆ ವೀಕ್ಷಕರೇ, ಈಗ ನಾವು ಹೋಗ್ತಾ ಇರುವಂತದ್ದು ಹಾಲಿನ ಡೈರಿಯ ಮುಂದೆ ಇದೀವಿ. ಸೊ ನೋಡಬಹುದು, ಮನೆಯ ಎಕ್ಸಾಕ್ಟ್ ಅಪೋಸಿಟ್ ನಲ್ಲಿರುವಂತದ್ದೇ ಹಾಲಿನ ಡೈರಿ. ಸೊ 100 ಗೋವುಗಳು ಇಲ್ಲಿದೆ. ಮತ್ತು ಹೈನುಗಾರಿಕೆಯಲ್ಲಿ ಆರ್ಥಿಕವಾಗಿಯೂ ಕೂಡ ಸದೃಢರಾಗಬಹುದು ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳು ನಮ್ಗಿದೆ. ಸೊ ಗೋವು ಆಕ್ಚುಲಿ ಗೋವಿಂದ ಅನೇಕ ಪ್ರಯೋಜನಗಳಾಗತ್ತೆ. ಇನ್ಫ್ಯಾಕ್ಟ್ ವಿಚಾರದಲ್ಲಿ ಮಾತಾಡೋದಾದ್ರೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಅನ್ನುವಂತಹ ಮಾತುಗಳು ನನಗೆ ಪ್ರಸ್ತುತ ಅಂತ ಅನ್ನಿಸ್ತಾ ಇದೆ. ಓಕೆ ವೀಕ್ಷಕರೇ, ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರುವಂತದ್ದು ಡೈರಿಯನ್ನ ಮಾಡಿದ್ದಾರೆ. ಗೋಶಾಲೆ ಅಂತ ಕೂಡ ಇದನ್ನ ಕರಿಬಹುದು ಅಂತ ಅನ್ಕೋತೀನಿ. 100 ಗೋವುಗಳಿದೆ. ಸೊ ಒಳಗಡೆ ಹೋಗೋಣ ನಾವು. ಹೇಗೆ ಸರ್, ಪ್ರತಿನಿತ್ಯ ಹೇಗೆ ಮ್ಯಾನೇಜ್ ಮಾಡ್ತಿರ್ತಾರೆ ಅಂತ? ಇಲ್ಲ, ಒಂದು ನಮ್ಮಲ್ಲಿ
ಇದು ಲೇಬರ್ ಓರಿಯೆಂಟೆಡ್ ಜಾಬ್ ಇದು. ಹ್ಮ್. ಆ, ಒಂದು 7-8 ಜನ ಇದ್ದಾರೆ, 2-3 ಸಂಸಾರ. ಹಾ. ದೇ ಆರ್ ಡೆಡಿಕೇಟಿಂಗ್ ದೇರ್ ಲೈಫ್, ದೇ ಆರ್ ಡೆಡಿಕೇಟೆಡ್ ದೇರ್ ಲೈಫ್. ಓಕೆ. ಬೆಳಿಗ್ಗೆ ಎದ್ದು ಬೆಳಿಗ್ಗೆ 5 ಗಂಟೆ ಶುರು ಆಗುತ್ತೆ ಅವ್ರ ಕಾಯಕ. ಈಗ ಆಯ್ತು, ಒಂದ್ಸಲ ಹಾಲು ಕರೆದಾಯ್ತು, ಓಕೆ. ಬಟ್ ನೀಟಾಗಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಹೌದು. ಹಾಗಾಗಿ ಹಾ. ಅವರಿಂದಾಗಿ ಇದು ನಡೀತದೆ. ನಾವು ನೆವನ ಮಾತ್ರ. ಓಕೆ. ಮತ್ತೆ ನಮ್ಮ ಸುಂದರ್ ಅಂತೇಳಿ ನಮ್ಮ ಕಸಿನ್ ಇದ್ದಾನೆ. ಹಾ. ಅವನು ಇದನ್ನ ಎಲ್ಲ ಒಳ್ಳೇದು ಕೆಡುದೆಲ್ಲ ಅವ್ನು ನೋಡ್ಕೊಳ್ತಾನೆ. ಹೌದೌದು. ಇಟ್ಟಿದ್ದೀರಾ ಸರ್ ಗೋವುಗಳಿಗೆ? ಇಲ್ಲ, ಹೆಸರೇನು ಇಡ್ಲಿಲ್ಲ. ಬಟ್ ಸಾಕಿದ್ದೀರಿ. ಹಾ. ಅಂದ್ರೆ ಮೊದ್ಲಿಂದನೂ ಆಸಕ್ತಿನ ಹೇಗೆ ಅಂತ? ನಮ್ಮ ತಾಯಿಯ ಸಂಕಲ್ಪ ಇದು. ನಮ್ಮ ತಾಯಿ ಆವಾಗ ಶುರು ಮಾಡಿದ್ದು. ಓಕೆ. ಅನಂತರ ಬೇರೆ ಬೇರೆ ಇದು ಸಾಯಿವಾಲ್ ಇದೆ, ಹಾ. ಆಮೇಲೆ ಗೀರ್ ಇದೆ, ಹಾ. ಕಾಂಕ್ರೇಚ್ ಇದೆ, ಓಕೆ. ಆಮೇಲೆ ಮಲ್ನಾಡ್ ಗಿಡ್ಡ ಇದೆ. ಹೀಗೆ ಎಲ್ಲಾ ನಮೂನೆಯ ಇದು ಹಸು ಇದ್ದಾವೆ. ಓಕೆ. ಹೌದು. ನೀವು ಬಂದಿದ ತಕ್ಷಣ ಎಲ್ಲ ಎದ್ ನಿಂತ್ಕೊತಾ ಇದೆಯಲ್ಲ ಸರ್ ಹಸುಗಳು? ಸ್ವಲ್ಪ ಟಚ್ ಇದೆ, ಹಾ. ಅವಾಗ ಬರ್ತಾ ಇರ್ತೀವಲ್ಲ, ಓಕೆ. ಹಂಗಾಗಿ ಹೌದು ಬಂದು ಸ್ವಲ್ಪ ಸರಿ ನಿವಾರಿಸಿದ್ರೆ. ಹೌದೌದು. ನೀವು ಇದಕ್ಕೆ ಮೇವೆಲ್ಲ ಕೊಡೋದೆಲ್ಲ ಮಾಡ್ತೀರಾ ಸರ್ ಹೇಗೆ ಅಂತ? ಅವರು ಇದಾರೆ ನೋಡಿ, ಅಲ್ಲಿ ಮೇವು ಬೆಳಿತೀವಲ್ಲ, ಹಾ. ಅಲ್ಲಿ ಅದು ವಾರಕ್ಕೊಂದ್ಸಲ ಕಟಾವ್ ಬರ್ತದೆ. ಓಕೆ. ಇದು ಬೇರೆ ನೀವೇ ಬೆಳ್ಕೋತೀರಾ ಮೇವು? ನಾವೇ ಬೆಳ್ಕೊಳ್ತೀವಿ. ಹೌದು. Amazing. ಕರುಗಳು ಸಣ್ಣ ಸಣ್ಣ ಕರುಗಳು ಎಷ್ಟಿದೆ ಸರ್? ಇದೆ, ಈಗ ನಮ್ಮ ಮೇಲೆ ಬಿಡ್ತೀವಿ ನೋಡಿ, ಅವೆಲ್ಲ ಹಾ. ಗೀರ್ ಅಂತೇಳಿ ಗುಜರಾತ್ ಬ್ರೀಡ್ ಅದು. ಓಕೆ. ಹೌದೌದು. ಅದು ಇನ್ನ ಹಸು, ಅದು ಸಣ್ಣ ಕರುಗಳೇವೆಲ್ಲ. ಓ. ಹೌದು, ಆ ಮಟ್ಟಕ್ಕೆ. ಹೌದೌದು, ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದೇವೆ. ಓಕೆ. ಹೌದೌದು. ಇಲ್ಲಿ ಹೆಚ್ಚು ಗೋಶಾಲೆಗಳೆಲ್ಲ ಹತ್ರ ಜಾಸ್ತಿ ಅಲ್ಲ ಸರ್ ನಮ್ಮ ಮಂಗಳೂರು ಉಡುಪಿ ಕಡೆ ಎಲ್ಲ? ಇಲ್ಲ, ಅದು ಲೇಬರ್ ಓರಿಯೆಂಟ್, ಎಲ್ರಿಗೂ ಆಸೆ ಇದೆ, 1-2 ಸಾಕೊಳ್ತಾರೆ. ಓಕೆ. ಬಟ್ ನಮ್ಮಲ್ಲಿ ಇಷ್ಟು 100 ಚಿಲ್ಲರೆ ಒಟ್ಟಿಗೆ ಮೇಲೇನು ಇದೆ. ಇಲ್ಲಿ ಹಾಲು ಕರೆಯುವಂತ ಮಾತ್ರ ಇಲ್ಲಿ ಇದಾವೆ. ಹಾ. ಉಳಿದಲ್ಲಿ ಮೇಲೆ ನಾವು ಗೋವಿಹಾರ ಅಂತ ಮಾಡಿದ್ವಿ, ಅಲ್ಲಿ ಬಿಟ್ಟು ಇದು ಮಾಡ್ತೀವಿ. ಸೊ ಗೋವಿಹಾರದಲ್ಲಿ ಎಂತ ಆಗುತ್ತೆ ಸರ್? ಅಲ್ಲಿ ಏನ್ ಆಪರೇಟ್ ಮಾಡ್ತೀವಿ? ಇಲ್ಲ, ಅಲ್ಲಿ ಈಗ ನಾವು ಹಾಲು ಕರೆದ ಮೇಲೆ ಹಾ. ಅವ್ರ ನಾವು ಸ್ವಲ್ಪ ತಿರುಗಾಡ್ಬೇಕು. ಓಕೆ. ಅಲ್ಲಿ ಪಕ್ಕದಲ್ಲಿ ಅವು ಗುಡ್ಡದಲ್ಲೆಲ್ಲ ಮೇಯ್ಕೊಂಡು ಬರ್ತಾವೆ. ಓ. ಹೌದೌದು. ಓಕೆ. ಸೊ ವೀಕ್ಷಕರೇ, ಒಂದೊಮ್ಮೆ ನಿಮ್ಗೆ ಇಡೀ ಈ ಗೋಶಾಲೆಯನ್ನ ಪ್ಯಾನ್ ಮಾಡಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಪ್ರತಿನಿತ್ಯವೂ ಕೂಡ ಇದರ ಒಂದು ಕ್ಲೀನಿಂಗ್ ಮಾಡ್ಕೊಳ್ಳುವಂತದ್ದಕ್ಕಾಗ್ಲಿ ಅಥವಾ ಹಾಲು ಕರೆಯುವಂತದ್ದಕ್ಕಾಗ್ಲಿ ಸಿಬ್ಬಂದಿಯನ್ನ ಕೂಡ ನೇಮಕ ಮಾಡಿದ್ದಾರೆ. ಮತ್ತು ಗೋವಿನಿಂದ ಅನೇಕ ಪ್ರಯೋಜನಗಳಿದೆ. ಇನ್ಫ್ಯಾಕ್ಟ್ ನಾನು ಮತ್ತೆ ಪುನರುಚ್ಚರಿಸ್ತೀನಿ, ಗೋವುಗಳು ಇರುವಂತಹ ಕೊಟ್ಟಿಗೆಯಲ್ಲಿ ಚಪ್ಪಲಿಲ್ಲದೆ ಓಡಾಡಿದರೆ ಸಾಡೆ ಸಾತಿ ಕೂಡ ದೂರ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಸರ್, ಆಕ್ಚುಲಿ ಯಾರೆಲ್ಲ ಗೋವಿಗೆ ತುಂಬಾ ಹತ್ರ ಆಗ್ತಾರಲ್ಲ, ಅವರಿಗೆ ದೇವ್ರು ತುಂಬಾ ಹತ್ರ ಆಗಿರ್ತಾನೆ ಅಂತ ಹೇಳ್ತಾರೆ. ಸತ್ಯನಾ ಅದು ಅಂತ? ನಮ್ಮ ನಂಬಿಕೆ 33 ಕೋಟಿ ದೇವತೆಗಳು ಅದರಲ್ಲಿ ಆವಾಸ ಸ್ಥಾನ ಆಗಿರ್ತದೆ ಅಂತ ಹೇಳಿ ಒಂದು ನಂಬಿಕೆ. ಮತ್ತೆ ಒಂದು ಈ ಭಾಗದಲ್ಲಿ ಬೆಳಿಗ್ಗೆ ಎದ್ರೆ ಎದ್ದ ತಕ್ಷಣ ಕಲ್ಪವೃಕ್ಷ, ಪ್ರತಿ ಮನೆಯ ಮುಂದೆ 4 ತೆಂಗಿನ ಗಿಡ, ಆಮೇಲೆ ಕಾಮಧೇನು. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಅವತ್ತಿನ ಸಂಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಂಬಿಕೆ. ಹಾಗಾಗಿ ನಮ್ಮ ಮೊದಲು ಹಳ್ಳಿ ಬದುಕು ಕೃಷಿಸ್ತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿ. ಮೊದಲು ಕೃಷಿ ಬಿಟ್ರೆ ಬೇರೆ ವ್ಯವಸ್ಥೆ ನಮ್ಗೆ ಇರ್ಲಿಲ್ಲ. ಈಗ ನಾವು ಬೇರೆ ರಾಜ್ಯ, ಬೇರೆ ದೇಶಗಳಿಗೆ ಬದುಕನ್ನು ಕಟ್ಟಿಕೊಳ್ತೀವಿ. ಆದ್ರೆ ಆ ಕಾಲಘಟ್ಟದಲ್ಲಿ ಡೈರಿ ಕೂಡ ಇರ್ಲಿಲ್ಲ. ಮನೆಗೆ ಬೇಕಾದಷ್ಟು ಮನೆಯಲ್ಲೇ ಬೆಳ್ತಿದ್ವಿ, ಮತ್ತು ಗೊಬ್ಬರ ಸಿಕ್ತಿತ್ತು, ಅದರಲ್ಲೇ ಕೃಷಿ ಮಾಡ್ತಿದ್ವಿ. ಇವತ್ತು ಏನಾಗಿದೆ, ಅಲ್ಲಲ್ಲಿ ಒಂದು ರೀತಿಯಲ್ಲಿ ಕೃಷಿ ಕೂಡ ಜನ ಕೈ ಬಿಡ್ತಾ ಇದಾರೆ. ಬೇರೆ ಆಪರ್ಚುನಿಟೀಸ್ ಅವರಿಗೆ ಸಿಗೋದ್ರಿಂದ ಅದರಿಂದ ಕೂಡ ದೂರ ಹೋಗ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ಮತ್ತೆ ಇವತ್ತಿನ ಈ ರೇಟು, ಲೇಬರ್ ಇದೆಲ್ಲ ಅಷ್ಟು ಪ್ರಾಕ್ಟಿಕಲ್ ಆಗಿ ಅಷ್ಟು ಇದಾಗುದಿಲ್ಲ ಅಂತ ಹೇಳಿ ಜನರ ಭಾವನೆ ಇದೆ. ಹಾಗಾಗಿ ನಾವು ಅಂತೂ 100% ಅಗ್ರಿಕಲ್ಚರ್ ಮಾಡ್ತೀವಿ. ತುಂಬಾ ಜಮೀನಿಲ್ಲ, ಇರೋ ಜಮೀನನ್ನ ನಾವು ಸ್ವಲ್ಪ ಇದು ಮಾಡ್ತಾ ಇರ್ತೀವಿ. ಹೌದೌದು. ಓಕೆ. ವೆಲ್ ವೀಕ್ಷಕರೇ, ಗೋವುಗಳ ಮಧ್ಯೆ ಶಾಸಕರು ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಆರೈಕೆ ಮಾಡುವಂತದ್ದು. ನಾನು ಇನ್ಫ್ಯಾಕ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ, ಅವರು ಒಳಗಡೆ ಎಂಟರ್ ಆಗ್ತಾ ಇದ್ದ ತಕ್ಷಣ ಕೂತಿದ್ದಂತ ಎಲ್ಲಾ ಗೋವುಗಳಿಗೆ ಎದ್ದು ನಿಂತ್ಕೊಂಡ್ವು. ವೀಕ್ಷಕರೇ, ಇದನ್ನ ಭಾಗೀರಥಿ ಗೋಗೃಹ ಅಂತ ಕರಿತೀವಿ. ಮತ್ತು ಇಲ್ಲಿ ನೀವು ನೋಡಬಹುದು, ಗೋವಿನಿಂದ ಆಗುವಂತಹ ಅನೇಕ ಪ್ರಯೋಜನಗಳು ಮತ್ತು ಗೋವಿನಲ್ಲಿ ಹೇಗೆ ಮುಕ್ಕೋಟಿ ದೇವತೆಗಳು ವಾಸ ಮಾಡುತ್ತೆ ಅನ್ನುವಂತಹದ್ದರ ಒಂದು ಚಿತ್ರವನ್ನ ಕೂಡ ಇಲ್ಲಿ ನಾವು ಗಮನಿಸಬಹುದು.
ಮತ್ತು ಆ, ಮತ್ತೊಂದು ವಿಚಾರ ಆ, ಇಲ್ಲಿ ಹಾಕಿದ್ದಾರೆ ಬೋರ್ಡ್ ನಲ್ಲಿ. ಸೊ ಗೋಮಾತೆ ವಿಶ್ರಾಂತಿಯಲ್ಲಿದ್ದಾರೆ, ಆ, ಅವುಗಳು ಶಾಂತಿಯ ಸ್ವರೂಪವಾಗಿದ್ರಿಂದ ದಯವಿಟ್ಟು ಸಹಕರಿಸಿ ಅನ್ನುವಂಥದ್ದು. ಆಮೇಲೆ ಇಲ್ಲೆಲ್ಲವೂ ಕೂಡ ನೋಡ್ತಾ ಇದ್ದೀರಲ್ಲ, ಡೈರಿ ಪ್ರಾಡಕ್ಟ್ಗಳು ಏನೆಲ್ಲ ರೆಡಿ ಆಗುತ್ತೆ, ಸೊ ಅದನ್ನ ಸಂಸ್ಕರಿಸಿ ಇಡುವಂತಹ ನಿಟ್ಟಿನಲ್ಲಿ ಒಂದು ಅದ್ಭುತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಬಲಭಾಗದಲ್ಲಿ ನೀವು ನೋಡಬಹುದು ಹಚ್ಚ ಹಸಿರ ವಾತಾವರಣ ಏನ್ ಕಾಣಿಸ್ತಾ ಇದೆ, ಅಲ್ಲಿ ಮೇವನ್ನ ಇವರೇ ಖುದ್ದಾಗಿ ಬೆಳೀತಾರೆ. ಓಕೆ, ಇಲ್ಲಿ ಈಗಷ್ಟೇ ಹುಟ್ಟಿರುವಂತಹ ಗೋವಿನ ಮರಿಗಳಲ್ಲಿ ನೀವು ನೋಡಬಹುದು, ಕರುಗಳಿದೆಲ್ಲವೂ ಕೂಡ. ಎಲ್ಲ ಜಸ್ಟ್ ಬೋರ್ನ್ ಅಂದ್ರೆ ಒಂದ್ ತಿಂಗಳು 2 ತಿಂಗಳಾಗಿರ್ಬೋದು. ಎಲ್ಲ ಒಂದು 15 ದಿವಸ ವೆಲ್ ವೀಕ್ಷಕರೇ, ಈ ಭಾಗದಲ್ಲಿ ಬಂದ್ರೆ ಒಂಥರ ಖುಷಿ ಆಗುತ್ತೆ. ಯಾಕೆಂದ್ರೆ ಸುತ್ತಲೂ ಹಸಿರ ವಾತಾವರಣ, ಪ್ರಾಣಿ ಪಕ್ಷಿಗಳ ಜೊತೆ ಸಮಯ ಕಳೆಯುವಂತಹ ಒಂದು ಸಂದರ್ಭ. ಇಳಿ ಸಂಜೆಯ ಸಮಯ ಇದು ನಾವು ಆಕ್ಚುಲಿ ಕವರ್ ಮಾಡ್ತಾ ಇರುವಂತದ್ದು. ಆಮೇಲೆ ಮನೆಯಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಅಷ್ಟೇ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಶಾಲವಾದಂತಹ ಮನೆ. ನಮ್ ಕ್ಯಾಮ್ರಾಮನ್ ಹೇಳ್ತಿದ್ರಲ್ಲ, ಅದೇನ್ AC ಮನೆ ಕಟ್ಕೊಟ್ಟು ಬಿಟ್ಟಿದ್ದೀರಾ ಸರ್ ಎಲ್ರಿಗೂ ಅಂತ. ನೋಡಿ, ಅವ್ರ ಪಾಪ ಅವರಿಂದ ಆಗಿದೆ ಅಲ್ಲ. Correct. ನಮ್ದು ಏನಿದ್ರು ಹ್ಮ್. ನಾವು ನೆವನ ಮಾತ್ರ ಬೆಳಿಗ್ಗೆ ಸಾಯಂಕಾಲ ತನಕ ಕಷ್ಟಪಡೋ, ಮತ್ತೆ ಅವ್ರು ಮಿನಿಮಮ್ ಕಂಫರ್ಟ್ ಕೊಡ್ಬೇಕಲ್ಲ. ಹೌದು. ಮಕ್ಕಳು ಓದ್ತಾ ಇದಾರೆ, ಹ್ಮ್ ಹ್ಮ್ ಸೊ ನಾವೇ ಸಹಾಯ ಮಾಡ್ತಾ ಇದ್ವಿ. ಅದೇ ನಿಮ್ ಮುಂದೆ ನೀವು PUC ಮಗು PUC ಓದ್ತಾರೆ, ಹ್ಮ್ ಹ್ಮ್ ಇಲ್ಲೇ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಾ ಇದಾರೆ. ಓಕೆ. ಅವ್ರಿಗೊಂದು ಒಂದು ಬದುಕಂತ ಇರ್ತದೆ. ಹೌದು. ಹಾಗಾಗಿ ಅವ್ರನ್ನ ನಾವು ಎಷ್ಟು ಪ್ರೀತಿ ಕೊಡ್ತೀವಿ, ಹಾ. ನಮ್ಮ ಜನ ಕೂಡ ಅಷ್ಟೇ ಪ್ರೀತಿ ಮತ್ತು ವಿಶ್ವಾಸದಿಂದ. ಕರೆಕ್ಟ್. ಹಾ, ಇದು ಹೇಳ್ತಾರಲ್ಲ, ಹ್ಮ್. ಈಗ ಎಲ್ಲಿವರೆಗೆ ಅವ್ರ ವಿಶ್ವಾಸ ಇರ್ತದೆ ಅಲ್ಲಿವರೆಗೆ ನಮ್ಗೆ ಶ್ವಾಸ ಇರ್ತದೆ. Correct. ಈ ಕೆಲಸ ನಾವ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರೇ ಮಾಡ್ಬೇಕು ಬಿಟ್ರೆ. ಹೌದು. ಹಾಗಾಗಿ ಅವ್ರನ್ನ ಖುಷಿಯಿಂದ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಕರೆಕ್ಟ್. ಹೌದು. ನಿನ್ನೆ ನನಗೆ ಪ್ರಮೋದ್ ಬದ್ವರಾಜ್ ಹೇಳ್ತಿದ್ರು, ಸರ್ ಉತ್ತರ ಕರ್ನಾಟಕದ ಜನ ಬಹಳ ಪ್ರೀತಿನ ಕೊಡ್ತಾರೆ. ಒಂದ್ ವೇಳೆ ನಾನ್ ಇಲ್ಲಿ ಮಾಡ್ತಿರೋ ದಾನ ಧರ್ಮ ಏನಾದ್ರು ಉತ್ತರ ಕರ್ನಾಟಕದಲ್ಲಿ ಮಾಡ್ತಿದ್ರೆ ನನ್ ಫೋಟೋ ನಿಟ್ಟು ಪೂಜೆ ಮಾಡಿರೋರು ಅಂತಿದ್ರು. ಇಲ್ಲ, ಇಲ್ಲಿನೂ ಜನ ಒಳ್ಳೆಯರಿದ್ದಾರೆ, ಹಾಗೇನಿಲ್ಲ, ಹಾ. ಇದ್ದಾರೆ. ಹಾ. ಬಟ್ ಈಗ ಅಲ್ಲಿ ಏನಾಗುತ್ತೆ, ಎಲ್ರು ನೋಡಿ, ಹಾ. ಈ ಬಸವಣ್ಣನ ಒಂದು ವಚನ ಬರ್ತದೆ, ಬಲ ಹೋದ ಕಾಲಕ್ಕೆ ನೆಲವಿದ್ದು ಬಡಿಯುವುದು, ಹ್ಮ್. ಕುಲ ಛಲವು ಕಲಹ ಸಿರಿ ಸಂಗ್ರಾಮಗಳು, ಹ್ಮ್. ಬಲವಿರುವ ತನಕ ಮೈ ಬಲವಿರೋ ತನಕ ಅಂತ. ಕರೆಕ್ಟ್. ಅಂದ್ರೆ ಮನುಷ್ಯ ಕೈ ನಡೆಯೋ ಕಾಲಕ್ಕೆ ಮೈ ದುಡಿಯೋ ಕಾಲಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೇಕಂತೆ. ಓಕೆ. ಹಾಗಾಗಿ ಹ್ಮ್. ಖಂಡಿತ ನಾವು ಯಾವಾಗ ನಮ್ಮನ್ನ ಈ ಸಮಾಜಕ್ಕೆ ಸಮರ್ಪಣೆ ಮಾಡ್ಕೊಳ್ತೇವೋ ಓಕೆ. ಎಲ್ಲ ಅನುಭವ ನಮಗೆ ಆಗ್ತದೆ. ನಾನು ಆಗಲೇ ಹೇಳಿದ್ನಲ್ಲ, ಹ್ಮ್. ಒಳ್ಳೆದನ್ನ ಸ್ವೀಕಾರ ಮಾಡ್ಬೇಕು, ಕೆಟ್ಟದನ್ನ ಬಿಡಬೇಕು. ಕರೆಕ್ಟ್. ಸರ್ ಎಷ್ಟು ಪ್ರಭೇದದ ಮರಗಳನ್ನ ಮತ್ತು ಗಿಡಗಳನ್ನ ಹಾಕಿದಿರಿ ಇಲ್ಲೆಲ್ಲವೂ ಕೂಡ? ಇಲ್ಲ, ನಾನು ಸ್ವಲ್ಪ ಈ ಕೃಷಿ ಬಗ್ಗೆ, ಆಮೇಲೆ ಜಾನುವಾರು ಬಗ್ಗೆ ಹ್ಮ್. ಎಲ್ಲ ನಮ್ಗೆಲ್ಲ ಸ್ವಲ್ಪ ಆಸಕ್ತಿ. ಹಾಗಾಗಿ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ. ಅಲ್ಲಿ ಮೇಲೆ ಕೂಡ ಮೊನ್ನೆ ತುಂಬಾ ಕಾಸ್ಟ್ಲಿ ಗಿಡ, ಓ. ಅಲ್ಲಿ 1.5 ಎಕರೆನಲ್ಲಿ ಇದು ಮಾಡಿದ್ವಿ. ಮೊನ್ನೆ ಬೆಂಗಳೂರಿಂದ ಹೋಗಿ ಒಂದು 5-6 ಗಿಡ ತಗೊಂಡ್ಬಂದೆ. ಹ್ಮ್ ಹ್ಮ್. ಈ ನಿಮ್ಗೆ ಈ ರುದ್ರಾಕ್ಷಿ ಹಾ, ಸರ್. ಹಲಸು ಅಂತ ಬರುತ್ತೆ, ಹೌದು. ಅದೊಂದು 2-3 ಗಿಡ ತಗೊಂಡ್ಬಂದೆ. ನಾನು ಸ್ವತಃ ಲಾಲ್ಬಾಗ್ ಹೋಗಿ ಎಕ್ಸಿಬಿಷನ್ ಹೋಗಿ ಹ್ಮ್. ತಗೊಂಡ್ಬಂದು ಅದನ್ನ ನೆಡುವಂತ ಪ್ರಯತ್ನ ಮಾಡಿದ್ದೀನಿ. ಹ್ಮ್ ಹ್ಮ್. ನೋಡಿ, ಇವತ್ತು ಬೆಳಿಗ್ಗೆ ಯಾರು ಫಾರೆಸ್ಟ್ ಅವರು 10 ಶ್ರೀಗಂಧದ ಗಿಡ, ರಕ್ತ ಚಂದನ ಗಿಡ ಕಳಿಸ್ಕೊಟ್ರು. ಓ. ಅದನ್ನೆಲ್ಲ ನಾವು ತಿಂತೀವಿ ಅಂತ ಅಲ್ಲ, ಮುಂದಿನ ಯಾರಿಗೂ ಆಗ್ತದೆ. ಕರೆಕ್ಟ್. ಈ ಭೂಮಿ ಏನನ್ನು ಕೇಳುತ್ತದೆ, ಬಿತ್ತಿದ್ರೆ ಇಲ್ಲಿ ಹ್ಮ್. ಆಟೋಮೆಟಿಕ್ ಆಗಿ ಬೆಳೀತಾ ಹೋಗ್ತದೆ ಪಾಡಿ. ಹಾ, ಹಾ, ಹಾ. ಆ ಒಂದು ಕೆಲಸ ಮಾಡ್ಬೇಕು. ಮತ್ತೆ ನಮ್ಮ ನರೇಂದ್ರ ಮೋದಿ ಅವರ ಒಂದು ಇತ್ತೀಚಿನ ಕನಸಿದೆ, ಹಾ. ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಬೇಕು ಅಂತ ಹೇಳಿ. ಓಕೆ. ಆ ಕೆಲಸವನ್ನ ನಾವು ಇವತ್ತು ಬೆಳಿಗ್ಗೆ ಕೂಡ ಎಲ್ಲೊಂದ್ ಕಡೆ ಭಾಷಣದಲ್ಲಿ ಹೇಳ್ತಾ ಇದ್ದೆ, ಹ್ಮ್ ಹ್ಮ್. ನಮ್ಮ ಕಾರ್ಯಕರ್ತರು ಹೇಳ್ತಿದ್ದೆ. ಹಾ. ನಿಮ್ಮ ತಾಯಿ ಹೆಸರು ನೆನಪು ಮಾಡ್ಕೊಂಡು ಒಂದು ಗಿಡ ನಿಮ್ಮ ಮನೆ ಕಾಂಪೌಂಡ್ ನಲ್ಲಿ ನೆಡಿ. ಓಕೆ. ಅದು ನಾಳೆ ನಮ್ಮ ಪ್ರಕೃತಿಗೆ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಸಮಾಜಕ್ಕೆ ಹ್ಮ್. ಅದು ಫಲವನ್ನು ಕೊಡ್ಬೇಕು. ಆ ಫಲ ಅವ್ರು ಉಣ್ತಾರೆ ಹ್ಮ್ ಹ್ಮ್. ಅನ್ನುವಂತ ಮಾತನ್ನ ಹೇಳ್ತಿದ್ದೆ ನಾನು. ಓಕೆ. ರಕ್ತ ಚಂದನ ಇಟ್ಟವರೆಲ್ಲ ಶ್ರೀಮಂತರು ಅಂತ ಪುಷ್ಪ ಮೂವಿ ಬಂದ್ಮೇಲೆ ಗೊತ್ತಾಯ್ತು ಸರ್ ನಮ್ಗೆ. ಭೂಮಿ ಬಂದ್ಮೇಲೆ ರಕ್ತ ಏನು ಗೊತ್ತಾಯ್ತು ಜನರಿಗೆ. ಅದನ್ನ ಆಮೇಲೆ ಈಗ ನಿಮ್ಗೆ ಕಾಂತಾರ ಸಿನಿಮಾ ಬಂದ್ಮೇಲೆ ನಮ್ಮ ಈ ಭಾಗದ ಕೋಳಿ ಅಂಕ, Correct. ಕಂಬಳ, ಹ್ಮ್. ಯಕ್ಷಗಾನ, Correct. ಆಮೇಲೆ ನಿಮ್ಮ ಭೂತಾರಾಧನೆ ಬಗ್ಗೆ ನಮ್ಮ ಅಲ್ಲಿ ತನಕ ಆ ಭಾಗದ ಜನರಿಗೆ ಕಲ್ಪನೆ ಇರ್ಲಿಲ್ಲ. ಓಕೆ. ಈಗ ಅದನ್ನ ಕೇಳ್ತಾರೆ, ನಮಗೆ ಕೋಳಿ ಅಂಕ ನೋಡ್ಬೇಕು, ಕಂಬಳ ನೋಡ್ಬೇಕು ಅಂತ ಹೇಳಿ ಅಲ್ಲೇ ಜನ ನಮ್ಮನ್ನು ಡಿಮಾಂಡ್ ಮಾಡ್ತಾ ಇರ್ತಾರೆ. ಹ್ಮ್ ಹ್ಮ್. ಹೌದಾ? ಇಲ್ಲಿ ದೇವಸ್ಥಾನಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಸರ್. ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ಈ ಕ್ಷೇತ್ರದಲ್ಲಿ ಅಂತ? ನೋಡಿ, ಇಲ್ಲಿಯ ದೇವಸ್ಥಾನ, ದೈವಸ್ಥಾನ, ಮೂಲಸ್ಥಾನ, ನಾಗಸ್ಥಾನಗಳು ಹ್ಮ್. ನಮ್ಗೆ ಹಿರಿಯರು ಬಿಟ್ಟುಕೊಟ್ಟ ಪೂರ ಆಸ್ತಿ ಅಂತ ಭಾವಿಸ್ತೇನೆ. ಹ್ಮ್ ಹ್ಮ್. ಇಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನ ಪಲ್ಲವಿಸ್ತವಂತೆ. ಕರೆಕ್ಟ್. ಹಾಗಾಗಿ ನಮ್ಮ ಬದುಕು, ತುಳುನಾಡಿನ ಬದುಕು ಹ್ಮ್. ಬಹುಶಃ ನಾವು
ಪರ ರಾಜ್ಯ ಪರ ದೇಶಕ್ಕೆ ಹೋದ್ರು ಕೂಡ ವರ್ಷಕ್ಕೂ ಒಂದು 2 ಸಲ 3 ಸಲ ನಾವು ಈ ಊರಿಗೆ ಬರ್ತೀವಿ. ಹಿರಿಯ ದೇವಸ್ಥಾನ, ದೈವಸ್ಥಾನ, ಮೂಲಸ್ಥಾನ, ನಾಗಸ್ಥಾನ ಮುಂದಿಟ್ಕೊಂಡು ಬಂದು ನಮ್ಮ ಸಂಬಂಧಗಳು ಗಟ್ಟಿ ಆಗ್ತವೆ. ನಮ್ಮ ಕೌಟುಂಬಿಕ ಅಂದ್ರೆ ನಮ್ಮ ಹಳೆಯ ಪರಂಪರೆ ಅದು ಗಟ್ಟಿ ಆಗ್ತದೆ. ತುಳುನಾಡಿನ ಪರಂಪರೆ ಅದು. ಕರೆಕ್ಟ್. ನಮ್ಮ ಭೂತಾರಾಧನೆಯನ್ನ, ದೈವಾರಾಧನೆಯನ್ನ ಮುಂದಿಟ್ಕೊಂಡು, ನಾಗಾರಾಧನೆ ಮುಂದಿಟ್ಕೊಂಡು ಕಟ್ಟಿಕೊಂಡ ನಮ್ಮ ಸಾಮಾಜಿಕವಾದ ಬದುಕು, ನಮ್ಮ ಸಾಂಸಾರಿಕವಾದ ಬದುಕು. ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿ ಭಜನಾ ಮಂದಿರಗಳು, ಕರಾವಳಿಯ ಭಜನಾ ಮಂದಿರಗಳು, ನಮ್ಮ ಮಗುವಿರ ಜನಾಂಗದ ಹಿರಿಯರು ಮಾಡಿಕೊಟ್ಟಂತ ಪ್ರತಿ ಹೆಜ್ಜೆ ಹೆಜ್ಜೆಗೂ ಭಜನಾ ಮಂದಿರ ತನ್ನ ಮೂಲಕ ಧರ್ಮ ಉಳಿಸುವ ಕೆಲಸವನ್ನ ಆ ಸಮುದಾಯದ ಬಂಧುಗಳು ಮಾಡ್ತಾ ಇದ್ದಾರೆ. ಕರೆಕ್ಟ್. ಈಗ ನೀವು ಮೊನ್ನೆ ಗೊತ್ತು ನೋಡಿರ್ಬೋದು, ನಮ್ಮ ಇಲ್ಲಿ ಕಾಪುವಿಗೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ನಮ್ಮ ಡಾಕ್ಟರ್ ಜಿ ಶಂಕರ್ ಅಂತ ಇದ್ರು. ಅವರು ಒಂದು ಅದ್ಭುತ ದೇವಸ್ಥಾನ ಕಟ್ಟಿದ್ದಾರೆ. ನನ್ನ ಮದುವೆ ಅಲ್ಲೇ ಆಗಿರುವಂತದ್ದು. ಹಾಗೆ ಮೊನ್ನೆ ಒಂದು ಮಾರಿಯಮ್ಮ ದೇವಸ್ಥಾನ ಆಯ್ತು, ಸುಮಾರು 70 ಕೋಟಿ ರೂಪಾಯಿ ದೇವಸ್ಥಾನ. ಒಂದೇ ಯಾರ ಒಂದು ರಶೀದಿ ಪುಸ್ತಕ ತಗೊಂಡೋಗಿದೆ, ಯಾರನ್ನ ₹1 ಡಿಮಾಂಡ್ ಮಾಡಿದೆ, ಸುಮಾರು 70 ಕೋಟಿ ರೂಪಾಯಿ ಹರಿದು ಬಂತು. ಸುಮಾರು ಒಂದು 10-16 ಕೆಜಿ ಚಿನ್ನದ ಸ್ವರ್ಣ ಗದ್ದಿಗೆ ಬಹುಶಃ ದಕ್ಷಿಣ ಭಾರತ ಎಲ್ಲೂ ಇಲ್ಲ. ನಮ್ಮೆಲ್ಲ ಸೌಭಾಗ್ಯ. ನಾನು ಆ ಕಾಲಘಟ್ಟದ ನಾನು ಶಾಸಕನಾಗಿರ್ತಕ್ಕಂಥದ್ದು, ಅದರಲ್ಲಿ ಪಾಲು ಪಡೆಯುವಂತ ಭಾಗ್ಯ ನಾನೊಬ್ಬನೇ ಅಂತಲ್ಲ, ಎಲ್ಲರೂ ಸೇರಿ, ಎಲ್ಲ ಇಲ್ಲಿ ಜಾತಿ ಬರ್ಲಿಲ್ಲ, ಧರ್ಮ ಬರ್ಲಿಲ್ಲ, ಪಕ್ಷ ಬರ್ಲಿಲ್ಲ, ಮುಸಲ್ಮಾನರು ಕೂಡ ನಡ್ಕೊಳ್ಳುವಂತ ಕ್ಷೇತ್ರ. ಎಲ್ರು ಸೇರಿ ಒಂದು ರಥ ಎಳಿಬೇಕಾದ್ರೆ ಬಹುಶಃ ಎಲ್ಲರೂ ಕೂಡ ಮೇಲು ಕೀಳು ಜಾತಿ ಯಾವುದೇ ಇಲ್ದಾಗ ಒಂದು ರಥ ಎಳೆದಾಗ ಅದು ದೇವರಿಗೆ ಸಮರ್ಪಣೆ ಆಗ್ತಂತೆ. ಹಾಗಾಗಿ ಯಾವುದೇ ಒಂದು ಸಂಘಟನೆ ಅದು ನಾವು ಜಾತಿ ಮತ ಪಂಥ ಮೇಲು ಕೀಳು ಭಾವ ಮೀರಿ ನಿಂತಾಗ ಆ ಸಂಘಟನೆ ಅದು ಕೂಡಲ ಸಂಗಮ ಆಗ್ತಾಂತೆ. ಆ ದರೆ ಧರ್ಮಸ್ಥಳ ಆಗ್ತದೆ, ಅವರ ಬದುಕು ಸ್ವರ್ಗ ಆಗ್ತಾಂತೆ, ಅವ್ರ ಜೀವನ ಉತ್ಸವ ಆಗ್ತಾಂತೆ. ಈ ಕಲ್ಪನೆ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಇಲ್ಲಿ ದೇವಸ್ಥಾನಗಳು, ದೈವಸ್ಥಾನಗಳು. ಈ ನಿಟ್ಟಿನಲ್ಲಿ ನಮ್ಮ ಒಂದು ಪರಂಪರೆ ಅದು ಉಳಿಸುವಂತ ಕೆಲಸವನ್ನು ಮಾತ್ರ ನಾವು ಮಾಡ್ತಿದ್ವಿ, ಬಿಟ್ರೆ ನಾವು ಹೆಚ್ಚಿಗೆ ನಮ್ಮ ಹೆಗ್ಗಳಿಕೆ ಏನು ಇಲ್ಲ ಅಂತ ಭಾವಿಸ್ತೇನೆ. ಓಕೆ ಸರ್, ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅನ್ನುವಂತಹ ಕೂಗು ತಮ್ಮದು ಇದೆ ಮತ್ತು ಆ ವಿಚಾರದಲ್ಲಿ ಅನೇಕ ಬಾರಿ ಮಾತಾಡಿದ್ದೀರಿ. ಪ್ರೋಸೆಸ್ ಏನಾಯ್ತು ಅಂತ? ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾಡಿದ್ದನ್ನ ಸುಮಾರು 13 ಲಕ್ಷ ಜನ ನೋಡಿದ್ದಾರೆ. ಹೌದು. ತುಳು ಭಾಷೆ ನಾನು ನಮ್ಮ ಸ್ಪೀಕರ್ ಹೇಳ್ತೇನೆ, ನೌ ಆರ್ ನೆವರ್ ಅಂತೇಳಿ. ನೀವು ಆ ಸ್ಥಾನದಲ್ಲಿ ಇದಾಗ್ಬೇಕು, ಎಲ್ಲರನ್ನ ಸೇರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ಮಾಡಬೇಕು, ಮತ್ತೆ ದೆಹಲಿಗೆ ನಿಯೋಗ ತಗೊಂಡು ಹೋಗ್ಬೇಕು. ಆಮೇಲೆ ಅದು 8ನೇ ಪರಿಚ್ಛೇದದಲ್ಲಿ ಸೇರ್ಬೇಕು. ಯಾಕಂದ್ರೆ ಆದಿ ದ್ರಾವಿಡ ಭಾಷೆಗಳಲ್ಲಿ ತುಳು ಒಂದು. ಹೌದು. ಹಾಗಾಗಿ ಅದು 8ನೇ ಪರಿಚಯದ ಸೇರ್ಬೇಕು, ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಗಬೇಕು ಅನ್ನುವಂತ ಬಲವಾದ ಕೂಗನ್ನ ಅವತ್ತಿಂದಲೂ ಎಲ್ಲರೂ ಮಾಡ್ಕೊಂಡು ಬಂದು, ನಾನೊಬ್ಬ ಅಲ್ಲ, ಇದ್ರ ಬಗ್ಗೆ ಎಲ್ಲ ನಮ್ಮ ಈ ಭಾಗದ ಕರಾವಳಿ ಶಾಸಕರು ಧ್ವನಿ ಎತ್ತನೇ ಇದ್ದಾರೆ. ಖಂಡಿತ ಅದನ್ನ ಮಾಡ್ತೀವಿ ಅನ್ನೋ ಆಶಾಭಾವನೆ ಇವತ್ತು ನಮಗೆ ಇದೆ ಇವತ್ತು. ಓಕೆ ಸರ್, ಮತ್ತೊಂದು ವಿಚಾರ ಏನಂತಂದ್ರೆ, ನಾನ್ ಸ್ಟಿಲ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಒಂದು ಕಡೆ ಅನಾಥಾಶ್ರಮಕ್ಕೆ ಭೇಟಿ ಕೊಡ್ತೀರಿ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಿ, ಸ್ಪೆಷಲಿ ಹುಟ್ಟು ಹಬ್ಬ ಅನ್ನುವಂಥದ್ದನ್ನ ಪಾರ್ಟಿಗಳಲ್ಲಿ ಮೋಜು ಮಸ್ತಿ ಮಾಡಿ ಕಳೆಯುವಂಥವ್ರ ಮಧ್ಯೆ ಡಿಫ್ರೆಂಟ್ ಆಗಿ ನಿಂತ್ಕೋತೀರಿ. ಯಾಕೆ ಆ ಥರದ್ದೇ ಆಲೋಚನೆ ಬಂತು? ಯಾಕೆ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನುವಂಥದ್ದಿತ್ತು ಅಂತ? ನೋಡಿ, ಹುಟ್ಟು ಹಬ್ಬ ನಮ್ಮ ಮನೆಯ ಒಂದ್ ದಿವಸ ಜಾತ್ರೆ ಆಗ್ಬಾರ್ದು. ಅಲ್ಲಿ ನೊಂದವ್ರು ಬೆಂದವ್ರನ್ನ ಕಂಡು ಒಂದು ಸಾಂತ್ವನ ಮಾಡ್ತಕ್ಕಂತ ನಾವು ಹುಟ್ಟುಹಬ್ಬ ಮಾಡಿದ್ರೆ ಅಲ್ಲಿ ಭಗವಂತ ಮೆಚ್ತಾನೆ. ನಮ್ಮಿಂದಾಗಿ ಒಂದು ಸಣ್ಣ ಧನ ಸಹಾಯ ಮಾಡ್ತೀನಿ, ಅವ್ರ ಜೊತೆ ಊಟ ಮಾಡ್ತೀನಿ, ವರ್ಷಂಪ್ರತಿ ಇದನ್ನ ಮಾಡ್ತಾ. ಆಮೇಲೆ ನಮ್ಮ ಕಾರ್ಯಕರ್ತರ ಸಂಕಲ್ಪ ಇದೆಯಲ್ಲ, ನಮ್ದಲ್ಲ. ನಮ್ಮ ಕಾರ್ಯಕರ್ತರು ಜೋಡಿಸ್ತಾರೆ, ನೀವು ಬನ್ನಿ ಅಣ್ಣ ಅಂತ ಹೇಳ್ತಾರೆ, ಹೋಗ್ತೀವಿ. ಈಗ ನಮ್ಗೆ ದೊಡ್ಡ ದೇವದುರ್ಲಭ ಕಾರ್ಯಕರ್ತರು ಅಂತೇಳಿ ನಮ್ಮ ಬಿಜೆಪಿ ಪಕ್ಷದಲ್ಲಿ. ಹಾಗಾಗಿ ಆ ರಥವನ್ನು ಎಳಿತಕ್ಕಂಥ ಸಮರ್ಥವಾಗಿ ನಮ್ಮ ಕಾರ್ಯಕರ್ತ ಬಂಧುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಅದನ್ನ ಆಚರಣೆ ಮಾಡ್ಬೇಕಂತ ರೀತಿಯಲ್ಲಿ ಇದು ನಾವು ಮಾಡಿರ್ತಕ್ಕಂಥದ್ದು. ಹೌದೌದು. ಓಕೆ ಸರ್, ನಾರಾಯಣ ಗುರು ಅಭಿವೃದ್ಧಿ ಮಂಡಳಿಗೆ ಕೇವಲ 1 ಲಕ್ಷ ಕೊಡೋದರ ಮೂಲಕ ಅವಮಾನ ಮಾಡ್ತು ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನ ಅಸೆಂಬ್ಲಿಯಲ್ಲಿ ಮೇಜು ಕುಟ್ಟಿ ಮಾತಾಡುವಂತಹ ಪ್ರಯತ್ನ ಮಾಡಿದ್ರಿ. ಅವಮಾನ ಹೇಗಾಯ್ತು ಅನ್ನೋದು ತುಂಬಾ ಜನರ ಪ್ರಶ್ನೆ. ನೋಡಿ, ಅಷ್ಟು ದೊಡ್ಡ ಸಮುದಾಯ, ಹೌದು, 26 ಸಮುದಾಯಗಳನ್ನು ಒಳಗೊಂಡಂತೆ ಒಂದು ನಾರಾಯಣ ಗುರು ಒಂದು ಅಭಿವೃದ್ಧಿ ಮಂಡಳಿ ಅಂತ ಮಾಡಿದ್ರು. 1 ಲಕ್ಷ ಕೊಡೋದು ಅವಮಾನ ಅಲ್ಲ ಅಂತೀರ ನೀವು? ಏನ್ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಈ ಕಾಲದಲ್ಲಿ? ಏನ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹಾಗಾಗಿ ಅದೆಲ್ಲ ಯಾಕೆ ಮಾಡ್ಬೇಕು? ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ. ಮತ್ತೆ ನಂಗೆ ಆ ಸಮಾಜ ಋಣ ಇದೆ ಅಲ್ವಾ? ನಾನು ಸ್ಪೀಕರ್ ಕೇಳಿದೆ, ನಿಮ್ಗೆ ಋಣ ಇಲ್ವಾ ಸಮಾಜದ್ದು? ಆ ಋಣ ತೀರ್ಸ್ಬೇಕಲ್ಲ ನಾವು. ನೀವಲ್ದೆ ಇನ್ ಯಾರು ಪ್ರಯತ್ನ ಮಾಡ್ಬೇಕು? ಶಾಸಕರು ನಾವು ಕೇಳ್ಬೇಕಲ್ಲ, ನನ್ನ ಕರ್ತವ್ಯ ಇದೆ ಅಲ್ಲ. ಹಾಗಾಗಿ ಅದನ್ನ ಸಮರ್ಥವಾಗಿ ಕೇಳಿದ್ದೇನೆ. ಎಲ್ಲ ಕಡೆಯಿಂದ ಎಲ್ಲ ಗುರುಗಳು, ಅವರ ಮಠಮಾನ್ಯಗಳು, ಅಲ್ಲಿಯ ಹಿರಿಯರೆಲ್ಲ ನಮ್ಗೆ ಪ್ರಶಂಸೆ ಮಾಡಿದ್ದಾರೆ. ನಾವು ಅದಲ್ಲದೆ ನಮ್ಗೆ ಬೇರೆ ವೇದಿಕೆ ಏನಿದೆ ನಮ್ಗೆ? ಹೌದು. ಹಾಗಾಗಿ ಗಟ್ಟಿಯ ಸ್ವರದಲ್ಲಿ ಇವತ್ತಿಗೆ ನಾನು ಹೇಳ್ತೇನೆ, ಅದನ್ನೇನಾಗಿದೆ
ಹ್ಮ್ ಆ ಜನಕ್ಕೆ ಅನ್ಯಾಯ ಆಗಿದೆ. ಅಷ್ಟು ಆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂತ ಒಂದು ಸಂಸ್ಥೆಗೆ ಹ್ಮ್. ನೀವು ಬಿಡಿಗಾಸ್ ಇಲ್ದೆ ಹ್ಮ್ ಆ ನಾವು ಬರೀ ಭಾಷಣ ಹೊಡಿತು ಕೂತ್ರೆ ಸತ್ಯ ಮಾತಾಡ್ಬೇಕಲ್ವಾ? ಹೌದು. ಹೌದು. ಆ ನಿಟ್ಟಿನಲ್ಲಿ ಖಂಡಿತ ನನಗೆ ಸಮಾಧಾನ ಇದೆ. ಹೌದು. ಓಕೆ, ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಆ ನಾನು ಹೇಳಿದ್ದೆ ನಿಮ್ಗೆ, ಮತ್ತೆ ಮತ್ತೆ ಹೇಳುವಂತದ್ದು, ಒಂದು ಹ್ಮ್. ಸಮೃದ್ಧ ಕಾಪು, ಸಾಮರಸ್ಯದ ಕಾಪು. Correct. ಕಾಪುನಲ್ಲಿ ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ಹ್ಮ್. ನಮಗೆ ಒಂದು ದೊಡ್ಡ ರೀತಿಯ ಹ್ಮ್. ಒಂದು ಕೋಸ್ಟಲ್ ಏರಿಯಾ ಸಿಗುತ್ತೆ, ಹ್ಮ್. ಸಮುದ್ರ ತೀರ. ಹ್ಮ್ ಹ್ಮ್ ನಾವು ಹಾಂಗ್ಕಾಂಗ್ಗೆ, ಮಲೇಷ್ಯಾ, ಬ್ಯಾಂಕಾಂಗ್ ಎಲ್ಲ ಹೋದಾಗ ಹ್ಮ್ ಅಲ್ಲಿ ಬೇರೆ ಏನೂ ಇಲ್ಲ. ಹ್ಮ್. ಸಮುದ್ರವನ್ನೇ ಅಲ್ಲಿ ಸ್ಕೂಬಾ ಡೈವಿಂಗ್ ಇರ್ಬೋದು, ಪ್ರವಾಸಿ ತಾಣ ಇರ್ಬೋದು. ಹ್ಮ್. ಅಲ್ಲಿ ಏನಾಗುತ್ತೆ, ಒಂದಷ್ಟು ಈಗ ನಾವು ಒಂದಿಷ್ಟು ರಿಸಾರ್ಟ್ ಬರ್ತಾ ಇದ್ದೇವೆ, ಹೋಮ್ ಸ್ಟೇ ಆಗ್ತದೆ. ಇದನ್ನ ಎಲ್ಲ ಕಡೆ ನಾನು ಪ್ರತಿಪಾದನೆ ಮಾಡಿದ್ದೇನೆ. ಹ್ಮ್ ಹ್ಮ್ ನಮ್ಮ ಧರ್ಮ ಹೇಳುವಂತದ್ದು ಜಿಯೋ ಅವ್ರು ತಿನ್ನೋದು ಅಂತೇಳಿ. Correct. ನಾವು ಬದುಕಬೇಕು, ಬದುಕಲು ಬಿಡಬೇಕು ಅಂತೇಳಿ. ಹ್ಮ್. ನಮ್ಮ ಮಕ್ಕಳು ಹಾ. ಪರ ರಾಜ್ಯಕ್ಕೆ, ಪರದೇಶಕ್ಕೆ ಹೊರಟು ನಿಲ್ಲುವಾಗ, ನಾನು PUC ಮುಗಿದು ಹೋಗುವಾಗ ನನ್ನ ಇಡೀ ಸಂಸಾರ, ನಮ್ಮ ತಾಯಿ, ನಮ್ಮ ತಮ್ಮನವರು ಅಳ್ತಾ ಇದ್ರು. ಆ ಸಂಕಟ ನಾನು ಕಣ್ಣಾರೆ ನೋಡಿದ್ದೀನಿ. ಹ್ಮ್. ಇಲ್ಲಿ ಸ್ವಲ್ಪ ಸಂಬಳ ಕಮ್ಮಿ ಆದ್ರೂ ಪರವಾಗಿಲ್ಲ, ಆ ತಂದೆ ತಾಯಿ ನಿಟ್ಟುಸಿರು ಬಿಡೋದನ್ನ, ಸಮಾಧಾನವಾಗಿರೋದನ್ನ ನೋಡಿದ್ದೀನಿ. ಆ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ವಿ ಹ್ಯಾವ್ ಟು ಪ್ರೊವೈಡ್ ಸಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ಅವರ್ ಯಂಗ್ ಜನರೇಷನ್. ಹ್ಮ್ 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 ಆನಂತರ ವಿ ಆರ್ ಬ್ಲೆಸ್ಡ್ ಬೈ ಗಾಡ್. Correct. ನಮ್ದು ಉಡುಪಿಗೆ ಟೆಂಪಲ್ ಸಿಟಿ ಅಂತ ಕರೀತಾರೆ. ಹೌದು. ಒಂದಷ್ಟು ದೇವಸ್ಥಾನಗಳು, ದೈವಸ್ಥಾನಗಳಿದ್ದಾವೆ. ಹ್ಮ್. ಹಾಗಾಗಿ ಆ ಮೂಲಕ ಇಲ್ಲಿ ಬರ್ತಕ್ಕಂಥ ಭಕ್ತರು ಅದನ್ನ ಗಮನದಲ್ಲಿಟ್ಕೊಂಡು ಆಗತಕ್ಕಂಥ ವ್ಯವಹಾರಗಳು, ಹ್ಮ್. ಅವು ಉದ್ಧಾರ ಆಗ್ಬೇಕು. ಹ್ಮ್ ಹ್ಮ್ ಅನಂತರ ಮೂರನೇದಾಗಿ ಎಜುಕೇಶನ್ ಹಬ್. ಹ್ಮ್ ಹ್ಮ್ ಏನ್ ಆಳ್ವಾಸ್ ಇರ್ಬೋದು, ಮಣಿಪಾಲ್ ಇರ್ಬೋದು, ಅಥವಾ ನಮ್ಮ ಜ್ಞಾನಸೂತ್ರ ಇರ್ಬೋದು, ಹೀಗೆ ತುಂಬಾ ಇನ್ಸ್ಟಿಟ್ಯೂಷನ್ ಬರ್ತಾ ಇದಾವೆ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದಾರೆ. ಅದನ್ನ ಮೂಲವಾಗಿ ಇಟ್ಕೊಂಡು ನಮ್ಮ ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗಬಹುದು. Okay. ಈ ನಿಟ್ಟಿನಲ್ಲಿ ಹ್ಮ್. ಮತ್ತೆ ಪ್ರವಾಸೋದ್ಯಮ ಆಕರ್ಷಣೆ ಮಾಡಿದಾಗ ಹ್ಮ್. ಒಂದಷ್ಟು ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ. ಹೌದು. ಆ ನಿಟ್ಟಿನಲ್ಲಿ ಪ್ರಚಾರ ಮಾಡಬೇಕು. ಕಾಪುನಲ್ಲಿ ನನಗೆ ಅದೇ ಒಂದಷ್ಟು ನಾವು ಬಂದಿದ್ದಕ್ಕೆ ನಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಕೊಡ್ಬೇಕು. ಗೊತ್ತಿಲ್ಲ ನಾಳೆ ಏನು ಅಂತ ಗೊತ್ತಿಲ್ಲ. ಹ್ಮ್. ಇವತ್ತು ನಮ್ದು, ಹ್ಮ್. ನಿನ್ನೆದು ಸತ್ತು ಹೋಗಿದೆ, ಹ್ಮ್. ಇವತ್ತಿನ ಬದುಕಿದೆ, ನಾಳೆದು ನಮ್ಗೆ ಗೊತ್ತಿಲ್ಲ. ಹ್ಮ್. ಆ ನಿಟ್ಟಿನಲ್ಲಿ ನಾಳೆಗಳು ನಮ್ಮದಾಗಬೇಕಾದ್ರೆ ಹ್ಮ್. ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಬೇಕು. Correct. ನನಗೆ ಹೆಸರು ಬರ್ಬೇಕಂತಲ್ಲ, ನಾನು ಕರ್ತವ್ಯ ಮಾಡಿದ್ದೇನೆ, ಹ್ಮ್. ಆತ್ಮ ಒಪ್ಪುವ ರೀತಿಯಲ್ಲಿ, ಭಗವಂತ ಒಪ್ಪುವ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಅಷ್ಟೇ. ಓಕೆ, ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಅವರ ಮಾತುಗಳು. ಇವತ್ತು ಅವರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಸಣ್ಣ ಪ್ರಯತ್ನ ನಮ್ದಾಗಿತ್ತು. ತುಂಬಾ ಬ್ಯೂಟಿಫುಲ್ ವಾದಂತಹ ವಾತಾವರಣ, ಬ್ಯೂಟಿಫುಲ್ ವ್ಯಕ್ತಿತ್ವ ನಮ್ ಜೊತೆ ಮಾತಾಡೋದಕ್ಕೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಗುರುಮೆಯಿಂದ.